ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಈ ತಿಂಗಳ ಸಂಚಲನ ಕಾರ್ಯಕ್ರಮಕ್ಕೆ ಎಲ್ಲ ಶಿಕ್ಷಕ ಸುಗಮಕಾರರ ಅಭಿವೃದ್ಧಿಗಾಗಿ ನಾವು ಏನು ಪ್ರಯತ್ನ ಪಡ್ತಾ ಇದ್ದೀವಿ ಆ ವಿಷಯ ಇವಾಗ ನಿಮ್ಗೆ ಆಗಲೇ ಗೊತ್ತಾಗಿದೆ. ನಾವು ಈಗಾಗಲೇ ಫೆಬ್ರವರಿ ತಿಂಗಳಲ್ಲಿ ಇರೋದ್ರಿಂದ ಪ್ರತಿ ಶಿಕ್ಷಕರು ಸಹ ನಮ್ಮಲ್ಲಿ ಇರ್ತಕ್ಕಂಥ ಮೌಲ್ಯಾಂಕನ ಮತ್ತೆ ಮೌಲ್ಯಮಾಪನವನ್ನ ಹೇಗೆ ನಮ್ಮ ಶಿಕ್ಷಕರಿಗೆ ದಾಟಿಸ್ತಾರೆ, ಮತ್ತೆ ಹೇಗೆ ಪ್ರತಿ ಶಿಕ್ಷಕರು ಅವರ ವಿಷಯಗಳಿಗೆ ಅವರದೇ ಆದಂತಹ ಪ್ರಶ್ನೆ ಪತ್ರಿಕೆನ ತಯಾರು ಮಾಡ್ಕೋಬೇಕು, ಅದರಿಂದ ಇರ್ತಕ್ಕಂಥ ತತ್ವ ಏನೋ ಮಹತ್ವ ಏನೋ ಅನ್ನೋದ್ರ ಬಗ್ಗೆ ಇವತ್ತು ನಮ್ಮೆಲ್ಲ ಸಂಪನ್ಮೂಲ ವ್ಯಕ್ತಿಗಳು ಮಾತಾಡ್ತಾರೆ. ಅದನ್ನ ಮಾತಾಡ್ಲಿಕ್ಕೆ ಮುಂಚೆ ನಿಂದ ಹಿರಿಯ ಉಪನ್ಯಾಸಕರಾದ ಶಾಂತಲಾ ಮೇಡಮ್ ನಮ್ಮ ಜೊತೆ ಇದ್ದಾರೆ. ಮತ್ತೆ ನಮ್ಮ ಜೊತೆ ಸಂಪನ್ಮೂಲ ವ್ಯಕ್ತಿಯಾಗಿ ವಿವೇಕ್ ಸರ್ ಇದ್ದಾರೆ. ಇಬ್ಬರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ನಿಮ್ಮೆಲ್ಲರನ್ನ ಕುರಿತು ಶಾಂತಲಾ ಮೇಡಮ್ ಅವರು ಮೊದಲು ಮಾತಾಡ್ತಾರೆ. ಅದಾದ ನಂತರ ವಿವೇಕ್ ಸರ್ ಅವರು ನಿಮ್ಮನ್ನ ಕುರಿತು ಮಾತಾಡ್ತಾರೆ. ಎಲ್ಲರಿಗೂ ಶುಭವಾಗ್ಲಿ. ಮೇಡಮ್, ನೀವೆಲ್ಲರನ್ನ ಉದ್ದೇಶಿಸಿ ಮಾತಾಡ್ಬೇಕು ಅಂತ ಕೇಳ್ಕೊತೇನೆ. ಥ್ಯಾಂಕ್ ಯು ಸರ್. ಮತ್ತೆ ಎಲ್ರಿಗೂ ನಮಸ್ಕಾರ. ಏನು ಶಿಕ್ಷಕ ಸುಗಮಕಾರರು, ನಾವು ಟೀಚರ್ ಮೆಂಟರ್ಸ್ ಅಂತ ನಿಮ್ಮನ್ನೇನು ಕರಿತೀವಿ, ನೀವೆಲ್ಲರೂ ಜಾಯ್ನ್ ಆಗಿದ್ದೀರಿ. ನಮ್ಮ ಅನೇಕ ಸಂಚಲನ ಕಾರ್ಯಕ್ರಮಗಳಲ್ಲಿ ಅಲ್ಲಿ ನಮ್ಮ ಎಲ್ಲ ಶಿಕ್ಷಕರಿಗೂ ಕೂಡ ನೀವು ಸುಗಮಕಾರರಾಗಿ ಉತ್ತಮವಾದಂತಹ ಕಾರ್ಯವನ್ನ ನಿರ್ವಹಿಸಿದ್ದೀರಿ. ಅವ್ರಿಗೆಲ್ಲ ಮಾರ್ಗದರ್ಶನ ಮಾಡಿದ್ದೀರಿ. ಇವತ್ತಿಂದು ಮುಖ್ಯವಾಗಿ ಇರ್ತಕ್ಕಂಥ ವಿಷಯ ಮೌಲ್ಯಾಂಕನ ಮತ್ತೆ ಮೌಲ್ಯಮಾಪನದ ಬಗ್ಗೆ. ಯಾಕೆಂದ್ರೆ ಈಗ ಇಡೀ ವರ್ಷ ಎಲ್ಲ ನಾವು ಶಿಕ್ಷಕರಾಗಿ ತರಗತಿ ಪ್ರಕ್ರಿಯೆಗಳನ್ನ ನಡೆಸಿ ಮಕ್ಕಳ ಕಲಿಕೆಯನ್ನ ಉಂಟು ಮಾಡಿದೀವಿ. ಮಕ್ಕಳ ಕಲಿಕೆಯನ್ನು ಉಂಟು ಮಾಡಿದ್ಮೇಲೆ ಶಿಕ್ಷಕರಿಗೆ ನಾವು ಈ ಒಂದು ಮೌಲ್ಯಾಂಕನವನ್ನ ಹೇಗ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ತಿಳಿಸ್ಕೊಡೋದು ನಮ್ಮ ಕರ್ತವ್ಯ. ಮತ್ತೆ ಪಾಠ ಮಾಡಿದಂತಹ ಪ್ರತಿಯೊಬ್ಬ ಶಿಕ್ಷಕರು ಕೂಡ ಮೌಲ್ಯಮಾಪನವನ್ನ ಆದ್ಯತೆಯಾಗಿ ಪರಿಗಣಿಸಿ ಮೌಲ್ಯಮಾಪನ ಮಾಡ್ಬೇಕಾಗುತ್ತೆ. ನಾವೇನು 3 ಇಗಳು ಅಂತ ಹೇಳ್ತೀವಿ: ಎಲೆಕ್ಷನ್, ಎಕ್ಸಾಮು ಮತ್ತೆ ಎವ್ಯಾಲ್ಯೂಯೇಷನ್. ಈ ಮೂರು ಕೂಡ ತುಂಬಾ ಮಹತ್ವವಾದಂಥವು. ಅವುಗಳಿಗೆ ಅವದ್ದೇ ಆದಂತಹ ಮಹತ್ವ ಇದೆ. ಎಕ್ಸಾಮ್ ಆಗಿರ್ಬೋದು, ಎಲೆಕ್ಷನ್ ಆಗಿರ್ಬೋದು, ಮತ್ತೆ ಎವ್ಯಾಲ್ಯೂಯೇಷನ್. ಈಗ ನಾವು ಮಕ್ಕಳಿಗೆ ಪ್ರತಿದಿನ ತರಗತಿ ನಡೆಸಿದೀವಿ, ಅವ್ರಿಗೆ ಒಂದು ಪ್ರಗತಿಗೆ ಮುನ್ನಡೆಯಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೀವಿ. ಅದೇ ರೀತಿ ಅವ್ರನ್ನ ಮೌಲ್ಯಮಾಪನ ಮಾಡ್ತಕ್ಕಂಥದ್ದು ಕೂಡ ನಮ್ಮ ಆದ್ಯ ಕರ್ತವ್ಯ. ಆ ರೀತಿನಲ್ಲಿ ನಾವು ಇಟ್ಕೊಂಡು ತರಗತಿ ನಾವು SSLC ವ್ಯಾಲ್ಯೂಯೇಷನ್, PUC ವ್ಯಾಲ್ಯೂಯೇಷನ್ ಎಲ್ಲ ತಾವೆಲ್ಲ ಗಮನಿಸಿದಿರಿ. ಎಲ್ಲ ಕ್ಲಾಸ್ ರೂಮ್ ಟೀಚರ್ಸೇ ಅವರೇ ಪ್ರಶ್ನೆ ಪತ್ರಿಕೆ ತಯಾರು ಮಾಡಿರ್ತಾರೆ. ಅವರೇ ಒಂದು ಟೀಮ್ ಅಲ್ಲಿ ಅವರೇ ಹೋಗಿ ವ್ಯಾಲ್ಯೂ ಮಾಡ್ತಕ್ಕಂಥದ್ದು, ಮಕ್ಕಳನ್ನ ಅಸೆಸ್ ಮಾಡ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿದೆ. ಅದೇ ರೀತಿ ಈಗ ಈ ವರ್ಷದಲ್ಲಿ ನೀವು ಏನು ಶಿಕ್ಷಕರಿಗೆ ಯಾವ ರೀತಿ ಒಂದು ಪ್ರಶ್ನೆ ಪತ್ರಿಕೆಯನ್ನ ತಯಾರಿಕೆ ಮಾಡ್ಕೋಬೇಕು, ಯಾವ ರೀತಿ ಅವರು ನಿರಂತರವಾಗಿ ಅವರು ಮೌಲ್ಯಮಾಪನ ಮಾಡ್ಬೇಕು ಅನ್ನೋದ್ರ ಬಗ್ಗೆ ತಾವು ಶಿಕ್ಷಕರಿಗೆ ನಮ್ಮ ನೆಕ್ಸ್ಟ್ ಸಂಚಲನ ಸಭೆಯಲ್ಲಿ ತಿಳಿಸ್ಕೊಡ್ಬೇಕಾಗಿರೋದು ಮುಖ್ಯವಾಗಿ ಇದೇನೆ. ಅವ್ರು ಯಾವ ರೀತಿ ಮೌಲ್ಯಮಾಪನವನ್ನ ಮಕ್ಕಳು ಮಾಡ್ಕೊಳ್ಲಿಕ್ಕೆ ಯಾವ ರೀತಿ ಶಿಕ್ಷಕರು ಸಿದ್ಧತೆ ಮಾಡ್ಕೊಳ್ಬೇಕು. ಯಾಕೆಂದ್ರೆ ಎಲ್ಲಿಂದಲೋ ಪ್ರಶ್ನೆ ಪತ್ರಿಕೆ ಬಂದದ್ದು ವ್ಯಾಲ್ಯೂ ಮಾಡೋದು, ಅವನ್ ಮಕ್ಕಳಿಂದ ಬರ್ಸೋದು, ಅಸೆಸ್ ಮಾಡೋದಕ್ಕಿಂತಲೂ ತರಗತಿ ಶಿಕ್ಷಕರೇ ಪ್ರಶ್ನೆ ಪತ್ರಿಕೆಯನ್ನ ತಯಾರಿಸ್ಕೊಂಡ್ರೆ ಅವ್ರ ಮಕ್ಕಳಿಗೆ ಹೇಗ್ ಕಲ್ಸಿರ್ತಾರೋ ಆ ನಿಟ್ಟಿನಲ್ಲಿ ಪ್ರಶ್ನೆಗಳನ್ನ ಕೊಟ್ಟು ವಿದ್ಯಾರ್ಥಿಗಳನ್ನ ಅಳಿಬಹುದಾಗಿರುತ್ತೆ. ಆದ್ರೆ ಈ ನಿಟ್ಟಿನಲ್ಲಿ ಮೌಲ್ಯಮಾಪನ ಅದರದೇ ಆದಂತಹ ಮಹತ್ವವನ್ನು ಹೊಂದಿದೆ. ಶಿಕ್ಷಕರು ಯಾವ ರೀತಿ ನಾವು ಅವ್ರನ್ನ ಏನ್ ಅಳವಡಿಸ್ಕೋಬೇಕು, ಯಾವ ರೀತಿ ನಾವು ಈಗ ಪ್ರಶ್ನೆ ಪತ್ರಿಕೆ ತಯಾರಿಕೆಗೆ ನಾವು ಪ್ಲಾನ್ ಮಾಡ್ಕೋಬೇಕು. ನಿಮ್ಮ CCE ನಲ್ಲಿ ಈಗ ಏನಿದೆ, ನಮ್ಮ ಕಂಟಿನ್ಯೂಸ್ ಕಾಂಪ್ರಿಹೆನ್ಸಿವ್ ಎವ್ಯಾಲ್ಯೂಯೇಷನ್ ಅಂತ ನಾವೇನ್ ಕರಿತೀವೋ, CCE ನಲ್ಲಿ ಯಾವ ರೀತಿ ನಮ್ಮ ಎವ್ಯಾಲ್ಯೂಯೇಷನ್ ಇದೆಯೋ ಅದ್ ನೋಡ್ಕೊಂಡಿದ್ದೀರಾ. ಅದ್ರ ಜೊತೆಗೆ ನಮ್ಮ ಈ ಬಿಡುಗಡೆ ಮಾಡಿರ್ತಕ್ಕಂಥ ಶೈಕ್ಷಣಿಕ ಮಾರ್ಗದರ್ಶಿನಲ್ಲೂ ಕೂಡ ಹೇಳಿದ್ದಾರೆ ಈ ಮೌಲ್ಯಮಾಪನದ ಬಗ್ಗೆ ಯಾವ ರೀತಿ ನಾವು ಮಾಡ್ಬೇಕು. ಈಗಾಗ್ಲೇ ನೀವೆಲ್ಲ FA2 ಮಾಡಿದಿರಿ, FA3 ಕೂಡ ಆಗಿದೆ, SA1 ಮೌಲ್ಯಾಂಕನ ಮುಗಿದಿದೆ. ಈಗ ಉಳಿದಿರ್ತಕ್ಕಂಥದ್ದು ತಮಗೆ FA4 ಮತ್ತೆ SA2. FA4 ರೂಪಣಾತ್ಮಕ ಒಂದು ಮೌಲ್ಯಮಾಪನವನ್ನ ಪ್ರಶ್ನೆ ಪತ್ರಿಕೆನ ಹೇಗ್ ತಯಾರು ಮಾಡ್ಕೋಬೇಕು ಒಂದು. ಅದೇ ರೀತಿ SA2 ಸಂಕಲನಾತ್ಮಕ 2 ಸಮ್ಮೇಟಿವ್ ಅಸೆಸ್ಮೆಂಟ್ 2, ಅದಕ್ಕೆ ನಾವು ಪ್ರಶ್ನೆ ಪತ್ರಿಕೆಯನ್ನ ಯಾವ ರೀತಿ ತಯಾರು ಮಾಡ್ಕೋಬೇಕು. ನೋಡಿ ಸ್ನೇಹಿತರೆ, ತಮ್ಗೆಲ್ರಿಗೂ ಗೊತ್ತಿದೆ ಈ ಪ್ರಶ್ನೆ ಪತ್ರಿಕೆ ತಯಾರಿಕೆನಲ್ಲಿ ನಾವು ನಾಲೆಡ್ಜ್, ಅಂಡರ್ಸ್ಟ್ಯಾಂಡಿಂಗ್, ಅಪ್ಲಿಕೇಶನ್ ಮತ್ತೆ ಸ್ಕಿಲ್ ಇವು 4ಕ್ಕೂ ಕೂಡ ನಾವು ಒತ್ತು ಕೊಡ್ಬೇಕು. ನಾಲೆಡ್ಜ್ ಬೇಸ್ಡ್ ಕ್ವಶನ್ಸು ಇರ್ಬೇಕು, ಅಂಡರ್ಸ್ಟ್ಯಾಂಡಿಂಗ್ ಬೇಸ್ಡ್ ಕ್ವಶನ್ಸು ಇರ್ಬೇಕು, ಅಪ್ಲಿಕೇಶನ್ ಲೆವೆಲ್ಲೂ ಇರ್ಬೇಕು, ಜೊತೆಗೆ ಸ್ಕಿಲ್ ಬೇಸ್ಡ್. ಯಾಕೆಂದ್ರೆ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯಲ್ಲೂ ಈಸಿ ಕ್ವಶನ್ಸು ಇರ್ಬೇಕು, ಡಿಫಿಕಲ್ಟಿ ಲೆವೆಲ್ಲೂ ಇರ್ಬೇಕು. ಎಲ್ಲಾ ಮಕ್ಕಳನ್ನು ಗಮನದಲ್ಲಿ ಇಟ್ಕೊಂಡು ನಾವು ಪ್ರಶ್ನೆ ಪತ್ರಿಕೆಯನ್ನ ತಯಾರಿ ಮಾಡ್ಕೋಬೇಕು. ಇದು ಅಂತ ಆದ್ರೆ ನೋಡಿ, ನೀವು ಶಿಕ್ಷಕರಿಗೆ ಗೈಡ್ ಮಾಡ್ಬೇಕಿರೋದು ಈಗ FLN ಮಕ್ಕಳು ಕೂಡ ನಮ್ಮ ಜಿಲ್ಲೆನಲ್ಲಿ ನಾವು FLN ಮಕ್ಕಳನ್ನು ಕೂಡ ಗುರ್ತಿಸ್ಕೊಂಡಿದೀವಿ. ಅಂತ 1ರಲ್ಲಿರ್ಬೋದು, ಈಗಾಗ್ಲೇ ಅವ್ರ ಅಂತ 2ಕ್ಕೆ ಬಂದಿರ್ಬೋದು, ಅಂತ 2ರ ಅಂತ 3ಕ್ಕೆ ಬಂದಿರ್ಬೋದು. ಈ FLN ಮಕ್ಕಳಿಗೆ ಏನಾದ್ರೂ ಪ್ರತ್ಯೇಕವಾದಂತಹ ಪ್ರಶ್ನೆ ಪತ್ರಿಕೆಯನ್ನು ಮಾಡ್ಕೊಂಡ್ರೆ ಒಳ್ಳೇದಾ?
ಯಾಕೆಂದ್ರೆ ನಾವು ಮಾಮೂಲಿ ಒಂದೇ ಪ್ರಶ್ನೆ ಪತ್ರಿಕೆ ಮಾಡ್ಕೊಂಡ್ರೆ ಈ FLN ವಿದ್ಯಾರ್ಥಿಗಳು ಉತ್ತರಿಸ್ಲಿಕ್ಕೆ ಕಷ್ಟ ಆಗ್ಬೋದು. ಈಗ ಅವರ ಒಂದು ನೀವು ಚಟುವಟಿಕೆಗಳನ್ನ ನೋಡಿರ್ತೀರಿ, ಅವರ ಒಂದು ಕಲಿಕಾ ಮಟ್ಟ ಹೇಗಿದೆ ಅಂತ ನೋಡಿರ್ತೀರಿ. ಅದರಿಂದ ಈ ಒಂದು ಎಲ್ಲ ಅವರೇಜ್ ಮಕ್ಕಳು, ಎಬೋ ಅವರೇಜ್, ಇವ್ರಿಗೊಂದು ಪ್ರಶ್ನೆ ಪತ್ರಿಕೆ, FLN ಮಕ್ಕಳು ಅವ್ರ ಸಂಖ್ಯೆ ಕಡಿಮೆ ಇರುತ್ತೆ, ಈ ಮಕ್ಕಳಿಗೂ ಒಂದು ಪ್ರಶ್ನೆ ಪತ್ರಿಕೆ ಮಾಡ್ಕೊಂಡ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಯಾಕೆಂದ್ರೆ ಅವ್ರ ಮಟ್ಟ ಹೇಗಿದೆ, ಅವ್ರು ಹೇಗ್ ಕೊಡ್ಬೋದು, ಸುಲಭವಾದ ಪ್ರಶ್ನೆಗಳನ್ನ ಕೊಟ್ಟು ಅವರ ಒಂದು ಕಲಿಕೆಯನ್ನ ನೀವು ಹೇಗೆ ಓರೆ ಹಚ್ಚಬಹುದು ಅನ್ನೋದಕ್ಕೆ ನೋಡಿ ಇದೊಂದು ಯೋಚನೆ ಮಾಡಿ ಶಿಕ್ಷಕರಿಗೆ ತಿಳಿಸ್ಕೊಡಿ, ಅವ್ರಿಗೂ ಮಾಡ್ಕೊಂಡ್ರೆ ತುಂಬಾ ಅನುಕೂಲ ಆಗುತ್ತೆ. ಮತ್ತೆ ಇದು ಅನುಷ್ಠಾನ ಮತ್ತೆ ಅಂಕಗಳ ವಿಶ್ಲೇಷಣೆಗೆ ಸಂಬಂಧಪಟ್ಟಂಗೆ ತಾವೆಲ್ಲವನ್ನೂ ಕೂಡ ಈ ಶಾಲೆನಲ್ಲಿ ಈಗ ನಿಮ್ಮ ಏನು ಪ್ರಶ್ನೆ ಪತ್ರಿಕೆ ನಿಮ್ಮ ಬ್ಲೂ ಪ್ರಿಂಟ್ ಇರುತ್ತೆ, ಬ್ಲೂ ಪ್ರಿಂಟ್ ನೋಡ್ಕೊಂಡು ಅದನ್ನ ಎಲ್ಲರೂ ಟೀಚರ್ಸ್ಗೆ ಇದನ್ನ ಮನ್ನಾ ಮಾಡ್ಬೇಕು. ಎಲ್ಲೂ ಕೂಡ ಯಾವುದೇ ಎಲ್ಲಿಂದಲೂ ನಾವು ಪ್ರಶ್ನೆ ಪತ್ರಿಕೆ ತರಿಸ್ಕೊಂಡ್ ಮಾಡೋದಕ್ಕಿಂತ ತರಗತಿ ಶಿಕ್ಷಕರೇ ಪ್ರಶ್ನೆ ಪತ್ರಿಕೆ ಮಾಡಿ ಮಕ್ಕಳ ಒಂದು ಮೌಲ್ಯಮಾಪನವನ್ನ ಮಾಡ್ತಕ್ಕಂಥ ತುಂಬಾ ಒಳ್ಳೆಯದು. ಆದ್ರಿಂದ ಕ್ಲಾಸ್ ರೂಮ್ ಟೀಚರೇ ಬ್ಲೂ ಪ್ರಿಂಟ್ ಆಧಾರಿತವಾಗಿ ನಾಲೆಡ್ಜ್, ಅಂಡರ್ಸ್ಟ್ಯಾಂಡಿಂಗ್, ಅಪ್ಲಿಕೇಶನ್ ಮತ್ತೆ ಸ್ಕಿಲ್ ಎಲ್ಲಾ ಪ್ರಶ್ನೆಗಳನ್ನ ಒಳಗೊಂಡಂತೆ ಸುಲಭವಾಗಿರ್ತಕ್ಕಂಥ ಪ್ರಶ್ನೆಗಳು, ಡಿಫಿಕಲ್ಟಿ ಲೆವೆಲ್ ಇರೋವು ಅವನ್ನೆಲ್ಲ ಗಮನದಲ್ಲಿಟ್ಕೊಂಡು, ಜೊತೆಗೆ 1 ಮಾರ್ಕ್ ಕ್ವಶನ್ ಇರಬೇಕು, ಮಲ್ಟಿಪಲ್ ಚಾಯ್ಸ್ಗೂ ಆದ್ಯತೆ ಕೊಡಬೇಕು, ಮತ್ತೆ 2 ಮಾರ್ಕ್ಸ್ಗೆ 3 ಮಾರ್ಕ್ಸ್ ಮತ್ತೆ 4 ಮಾರ್ಕ್ಸ್ ಈ ಎಲ್ಲಾ ಪ್ರಶ್ನೆಗಳನ್ನ ಗಮನದಲ್ಲಿ ಇಟ್ಕೊಂಡು ನೀವು ಪ್ರಶ್ನೆ ಪತ್ರಿಕೆ ತಯಾರಿಸಿದ್ರೆ ತುಂಬಾ ಅನುಕೂಲ ಆಗುತ್ತೆ. ನಮ್ಮ ಪ್ರಶ್ನೆ ಪತ್ರಿಕೆ ನೋಡಿದ್ರೇನೆ ಗೊತ್ತಾಗ್ಬೇಕು ಟೀಚರ್ನ ಒಂದು ಹೇಗಿದೆ ಅವರ ಒಂದು ಅನ್ನೋದು, ಆ ಪ್ರಶ್ನೆ ಪತ್ರಿಕೆ ನೋಡಿದ್ರೇನೆ ಅವರ ಒಂದು ವ್ಯಕ್ತಿತ್ವ ಅಥವಾ ಅವರ ಒಂದು ಸ್ಕಿಲ್ ಗೊತ್ತಾಗ್ಬೇಕು. ಆ ರೀತಿ ಪ್ರಶ್ನೆ ಪತ್ರಿಕೆ ಉತ್ತಮವಾಗಿ ಮಾಡ್ಕೊಡಿ. ಈ ಮೌಲ್ಯಮಾಪನ ಕಾರ್ಯವನ್ನ ಯಶಸ್ವಿಯಾಗಿ ನಡೆಸ್ಕೊಡಿ. ಈ ಮತ್ತೆ ನಮ್ಮ ಶಿಕ್ಷಕರಿಗೆ ತಿಳಿಸ್ಬೇಕು ಈ ಸಂಚಲನ ಸಭೆನಲ್ಲಿ. ನೆಕ್ಸ್ಟ್ ಸಂಚಲನ ಸಭೆನಲ್ಲಿ ಪ್ರಶ್ನೆ ಪತ್ರಿಕೆದೇ ಮೇನ್ ಇಟ್ಕೊಂಡಿದ್ದಾರೆ ಒಂದು. ಅದರಿಂದ ಈ ಪ್ರಶ್ನೆ ಪತ್ರಿಕೆ ತಯಾರಿಕೆ ಬಗ್ಗೆ ಶಿಕ್ಷಕರಿಗೆ ಮನವೊಲಿಯೋ ರೀತಿನಲ್ಲಿ ಅವ್ರು ಉತ್ತಮವಾದಂತ ಪ್ರಶ್ನೆ ಪತ್ರಿಕೆನ ಅವ್ರದೇ ಶಾಲೆನಲ್ಲಿ ಅವ್ರದ್ನೇ ಮಾಡ್ಕೋಬೇಕು. ಬೇರೆಯವ್ರ ಶಾಲೆ ತಂದು ಕಾಪಿ ಮಾಡ್ಕೊಳ್ಳೋದು ಅದಲ್ಲ. ಅವ್ರ ಶಾಲೆಯ ಶಿಕ್ಷಕರು ಬ್ಲೂ ಪ್ರಿಂಟ್ ಮಾಡ್ಕೊಂಡು ಅವ್ರ ಇಂಡಿವಿಜುವಲ್ ಮಾರ್ಕ್ ರಿಜಿಸ್ಟರ್ ನಲ್ಲಿ ಅವ್ರು ಬರ್ಕೊಂಡು ಪ್ರಶ್ನೆ ಪತ್ರಿಕೆಯನ್ನ ಬ್ಲೂ ಪ್ರಿಂಟ್ ನೋಡಿ, ವೆಯ್ಟೇಜ್ ನೋಡಿ, ಎಲ್ಲದನ್ನು ನೋಡಿ ಅವರು ಮಾರ್ಕ್ಸ್ ಟ್ಯಾಲಿ ಬರ್ತಾ ಇತ್ತಾ, ವೆಯ್ಟೇಜ್ ಟ್ಯಾಲಿ ಬರ್ತಾ ಇದೆಯಾ ಎಲ್ಲವನ್ನು ಗಮನಿಸಿ ಉತ್ತಮವಾದಂತಹ ಪ್ರಶ್ನೆ ಪತ್ರಿಕೆ ತಯಾರಿಕೆಗೆ ನೀವು ಏನು ಸುಗಮಕಾರರಿದ್ದೀರಾ, ನೀವು ಟೀಚರ್ ಮೆಂಟರ್ಸ್, ನಮ್ಮ ಶಿಕ್ಷಕರಿಗೆ ಮಾರ್ಗದರ್ಶನ ನೀಡಿ ಅಂತ ನಾನು ಡಯಟ್ ಸಂಸ್ಥೆ ಪರವಾಗಿ ಹಾಗೂ ನಮ್ಮ ಉಪನಿರ್ದೇಶಕರ ಪರವಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಅವಕಾಶ ಕೊಟ್ಟಂತ ನಮ್ಮ ಪ್ರಸನ್ನ ಸರ್ ಅವರಿಗೆ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಧನ್ಯವಾದಗಳು ಮೇಡಮ್. Respected friends and my dear colleagues of the entire district of Tumkur, as rightly said by Madam today, the next coming Sanchalana is about preparing blueprint and arranging a simple question paper, which actually makes the students feel so challenged and easy also to attend based on their school level. So let me just come quickly. Today's webinar is about giving you some ideas of preparing a set of question paper to test their ability of attending a simple question paper, and also to test their analytical type of thinking ability regarding to all such students. ಸ್ನೇಹಿತರೆ, ಈ ವರ್ಷದ ಒಂದು ಅಂತಿಮ ಹಂತದ ತಯಾರಿಯಲ್ಲಿ ನಾವಿದ್ದೇವೆ. 6ನೇ ಸಂಚಲನ ಕಾರ್ಯಕ್ರಮದ ಮುಂದಿನ ಶನಿವಾರ ಬರ್ತಕ್ಕಂಥ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಪ್ರಶ್ನೆ ಪತ್ರಿಕೆ ತಯಾರಿಕೆಗೆ ಹೆಚ್ಚು ಒತ್ತನ್ನು ಕೊಡ್ತಾ, ಮಗುವಿಗೆ ಜೊತೆಗೆ ಶಿಕ್ಷಕರಿಗೂ ಸಹ ಸ್ವಾತಂತ್ರ್ಯ ಇದೆ. ನಮ್ಮದೇ ಆದಂಥ ಪ್ರಶ್ನೆ ಪತ್ರಿಕೆಯನ್ನು ನಮ್ಮ ಶಾಲಾ ಹಂತದಲ್ಲಿ ತಯಾರು ಮಾಡ್ಕೊಂಡು ಮಗುವಿನ ಮಟ್ಟವನ್ನು ಅಳೆಯುವಂತ ಅದ್ಭುತವಾದಂತ ಸಾಧನ ಇದೆ. ಈಗ ತಾನೇ ಮೇಡಮ್ ಹೇಳ್ತಿದ್ರು, ಆ ಎಲ್ಲ ಪ್ರಶ್ನೆ ಪತ್ರಿಕೆಯಲ್ಲಿ 4ನೇ ತರಗತಿಯಿಂದ 7ನೇ ತರಗತಿವರೆಗೂ ಕೊಡ್ತಕ್ಕಂಥ ಅಷ್ಟು ಪ್ರಶ್ನೆ ಪತ್ರಿಕೆಯ ಮಾದರಿ ನಮ್ಮಲ್ಲಿ ಹೇಗಿರ್ಬೇಕಂದ್ರೆ, ಈಗ ನಾವು FLN ಮಕ್ಕಳನ್ನು ಸಹ ಪರೀಕ್ಷೆ ಮಾಡ್ತಾ ಇದ್ದೇವೆ. ಆ ಮಕ್ಕಳು ಸಹ ಕ್ವಶನ್ ಪೇಪರ್ ನಮ್ಮ ಜೊತೆ ಬೇರೆ ಇನ್ನಿತರ ಮಕ್ಕಳ ಜೊತೆ ಅಟೆಂಡ್ ಮಾಡೋ ಒಂದು ಅವಕಾಶ ಇದೆ. ಎಲ್ಲ ತರದ ಮಕ್ಕಳನ್ನು ಒಳಗೊಂಡಂತೆ, ಹೈಯರ್ ಆರ್ಡರ್ ಸ್ಕಿಲ್ಸ್ ಅನ್ನು ಒಳಗೊಂಡಂತೆ ಪ್ರಶ್ನೆ ಪತ್ರಿಕೆಯನ್ನ ತಯಾರು ಮಾಡೋ ಒಂದು ಪ್ರಯತ್ನವೇ ಈ ವೆಬಿನಾರ್ನ ಒಂದು ಉದ್ದೇಶ ಅಂತ ಹೇಳ್ತಾ, I have been assigned to just talk about few things regarding the English language. So let me begin quickly with this particular concept. Now that exams are around the corner, it's time for us to prepare question papers. So now the very first question that pricks our mind is, where do we start actually? After completing our syllabus as a part of a routine work of our academic year, how should I get prepared myself to start a new question paper? This is a very important question. And this also at the same time tests the ability of a teacher to prepare such a kind of question paper, which actually tests his intellectual ability also. So the very first question is, where do we start? See, these are certain ideas that help us to prepare a wonderful question paper, giving equal opportunity to all certain
thinking ability, and also to certain cadre of level of students. How do I create targeted questions? That too for summit assessment. Friends, just look at these 4 important points which are in front of you now. Before we prepare any question paper, we need to know that all these question paper also should satisfy the learning outcomes which are prescribed by the department. The next point is these questions are to test the language competencies of the students. The third point is these question papers are the questions that we frame should satisfy the level of intelligence which has already been prescribed by Bloom's taxonomy. Let me just, in the further slide, we'll tell you what is Bloom's taxonomy. Finally, we can find some questions which can also test not only the mental ability of the students, but also give them time to think and reflect. As we teachers come from language origin, or we language teachers need to give question paper related to written and also oral skill, we have the responsibility of preparing a question paper which also tests their written ability, and also to prepare some kind of questions where they find easy to express themselves in their own sentences through oral also. So these 4 things help us to prepare a wonderful question paper. Now, let's just quickly get into an example of all learning outcomes. As we all know, these learning outcomes are prepared and prescribed by the department as well. What is learning outcome? Learning outcomes are prescribed and it also tests the students' ability. These are prescribed actually from the department, and these learning outcomes can only be attained only after completing a lesson. We all know that. Friends, here are some examples of such learning outcomes which are already being prescribed by the department. Let me just take one example. If I go to grade 7 or 7th standard, identify common grammatical errors in English. Wonderful concept. At the same, look at the next language competency or learning outcome which is there. Use language functions appropriately in everyday communication. If I want to just take this as an example, I can just give them a situation and ask what kind of language function it is. These kind of questions can also be given in the question paper, and also these questions also can be taken as an oral question also. So these kind of learning outcomes help us to prepare a wonderful question paper. That is why, as teachers of English, we need to just try to map the learning outcomes based on the lessons that has been prescribed by the syllabus and teachers also of a department. Let me just take one example here. Look at the point 4, where lesson number 1 of 6th standard of 2nd sem, Lighthouse, and also Scholar's Mother Tongue, Where There Is a Will, There Is a Way. These are the 3 chapters which has been prescribed for semester 2 of our 6th standard. In order to give these 3 chapters, we can just map one learning outcome, which is use synonyms, antonyms appropriately, deduces word meanings from clues in context while reading a variety of text. All these 3 can be taken together into one learning outcome, which can be mapped and also can be given as a model for students to prepare a question. And also look at these kind of questions like, what I want for every child, a letter from Obama to his daughter. Last lesson of 6th standard. Look at the learning outcome that is actually there. Writes informal letters and messages and emails. A wonderful question where you can test a student to write a formal letter or leave letter, to ask them to write a letter which actually tests his skill of writing and expressing his own ideas. These kind of learning outcomes, along with mapping of learning outcomes to the lesson, help to prepare a wonderful question paper. So when you go to Sanchalana 6, make sure that all the teachers at least have some basic idea of how to map lessons based on the learning outcomes. This idea should also be triggered in the minds of teachers before you start preparing a question paper. Please give them an idea to map lessons based on the learning outcomes which has been prescribed by the department. Let me quickly scroll down and see and take an example of a 5th standard lesson called My Land. And the learning outcome of this is to identify nouns, adjectives, and other grammar elements. Please, you also at the same time, whenever you go to Sanchalana 6, take one as an example and ask the teachers to prepare their own question paper. Don't give any question paper as model or sample, please. ನಮ್ಮ ಉದ್ದೇಶ, ಇಂದಿನ ಸಂಚಲನ ಉದ್ದೇಶ, ಇವತ್ತು ಸಹ ನಾವು ಯಾವುದೇ ಇದೇ ಕ್ವಶನ್ ಪೇಪರ್ ಅನ್ನ ಮಾಡಿ ಅಂತ ಯಾವುದೇ ಒಂದು ಕ್ವಶನ್ ಪೇಪರ್ ಅನ್ನ ಕೊಡ್ತಿಲ್ಲ ಸ್ನೇಹಿತರೆ. ನಮ್ಮ ಉದ್ದೇಶ ಶಿಕ್ಷಕರಿಗೆ ತಮ್ಮದೇ ಆದಂತಹ ಪ್ರಶ್ನೆ ಪತ್ರಿಕೆಯನ್ನ ತಯಾರು ಮಾಡೋದಕ್ಕೆ ನೀವು ಅವ್ರಿಗೆ ಬೇಕಾಗಿರ್ತಕ್ಕಂಥ ಸಾಧನ ಸಲಕರಣೆಗಳನ್ನ ತಿಳಿಸಿ ಅವ್ರಿಗೆ ಕೇವಲ ಒಂದು ಮೊರಾಲ್ ಬೂಸ್ಟಿಂಗ್ ಆಗಿ ಒಂದು ಐಡಿಯಾಗಳನ್ನ ಕೊಡ್ತಾ ಹೋಗಿ ಅಷ್ಟೇ.
ಅವರೇ ಅದ್ಭುತವಾದಂಥ ಪ್ರಶ್ನೆ ಪತ್ರಿಕೆನ ತಯಾರು ಮಾಡೋದಕ್ಕೆ ಅವ್ರನ್ನ ಹುರಿದುಂಬಿಸಿ ಅದಕ್ಕೆ ನೀವು ಒಂದು ಉದಾಹರಣೆನ ಕೊಡ್ತಾ ಹೋಗಿ ಸಾಕು. ಯಾವುದಾದ್ರೂ ಒಂದು ಲೆಸನ್ ಅನ್ನು ತಗೊಂಡು ಆ ಲೆಸನ್ಗೆ ಸಂಬಂಧಪಟ್ಟಂತ ಲರ್ನಿಂಗ್ ಔಟ್ಕಮ್ ಅನ್ನ ಮ್ಯಾಪ್ ಮಾಡಿ ಈ ರೀತಿ ನೀವೇ ಮ್ಯಾಪ್ ಮಾಡಿ ಸುಲಭವಾದಂಥ ಒಂದು ಸ್ಪಷ್ಟವಾದಂಥ ಕ್ವಶನ್ ಪೇಪರ್ ಅನ್ನು ತಯಾರು ಮಾಡ್ಕೊಳ್ಳಿ ಅನ್ನೋ ಒಂದು ಮಾತನ್ನ ನೀವು ಅವ್ರಿಗೆ ಹೇಳ್ತಾ ಹೋಗಿ. ಹಾಗಾಗಿ ಇಲ್ಲಿ ಒಂದು ಎಕ್ಸಾಂಪಲ್ ಇದೆ, ಮೈ ಲ್ಯಾಂಡ್ ಅನ್ನೋ ಒಂದು ಲೆಸನ್ ನಲ್ಲಿ ನೋಡಿ ಹೇಗೆ ಚೆನ್ನಾಗಿ ಅದನ್ನ ಪ್ರಿಪೇರ್ ಮಾಡ್ತಾರೆ. ಅದೇ 4 ಐಡಿಯಾಗಳ ಆಧಾರದ ಮೇಲೆ ಫಸ್ಟ್ ಟೇಕ್ ದ ಲರ್ನಿಂಗ್ ಔಟ್ಕಮ್ಸ್, ಥಿಂಕ್ ಆಫ್ ಲ್ಯಾಂಗ್ವೇಜ್ ಕಾಂಪಿಟೆನ್ಸೀಸ್ ವಿಚ್ ಇಸ್ ಇನ್ ದಟ್ ಲೆಸನ್, ಥಿಂಕ್ ಆಫ್ ಬ್ಲೂಮ್ಸ್ ಟೆಕ್ಸಾನಮಿ, ಮತ್ತೆ ಬ್ಲೂಮ್ಸ್ ಟೆಕ್ಸಾನಮಿ ಏನು ಅಂತ ನಿಮ್ಮ ಮುಂದೆ ಹೇಳ್ತೇನೆ ಈಗ. ಹಾಗೆ ಫೈಂಡ್ ದ ಕ್ವಶನ್ ಆರ್ ಕ್ರಿಯೇಟ್ ಎ ಕ್ವಶನ್. ಅಲ್ಲಿ ಹಿಂದೆ ಪಾಠದ ನಂತರ ಬರ್ತಕ್ಕಂಥ ಪ್ರಶ್ನೆಗಳು ಅಷ್ಟೇ ಅಲ್ಲದೆ ಪಾಠದಿಂದನೂ ಹೆಕ್ಕಿ ತೆಗಿತಕ್ಕಂಥ ಪ್ರಯತ್ನವನ್ನು ನಾವು ಮಾಡಿದ್ದೆ ಆದ್ರೆ ಅದ್ಭುತವಾದಂಥ ಒಂದು ಪ್ರಶ್ನೆ ಪತ್ರಿಕೆನ ನಾವು ಮಾಡೋದ್ರಲ್ಲಿ ಸಂಶಯನೇ ಇಲ್ಲ. ಈಗ ನೋಡ್ತಾ ಹೋಗೋಣ ಯಾವ ಈ ಬ್ಲೂಮ್ಸ್ ಟೆಕ್ಸಾನಮಿ ಆಧಾರದ ಮೇಲೆ ನಿಂತ್ಕೋತೀವಿ ಅನ್ನೋದಾದ್ರೆ ಮೊದಲನೇ ಪ್ರಶ್ನೆ ನೋಡಿ ಸ್ನೇಹಿತರೆ, ಲ್ಯಾಂಗ್ವೇಜ್ ಸ್ಕಿಲ್ಸ್ ಅಂತೀವಿ. ಇವತ್ತಿನ ದಿನಗಳಲ್ಲಿ ನಮ್ಗೆಲ್ಲರೂ ಗೊತ್ತಿರಲಿ, ದೇರ್ ಆರ್ ನಾಟ್ ಓನ್ಲಿ 4 ರೀಡಿಂಗ್, ರೈಟಿಂಗ್, ಲಿಸ್ನಿಂಗ್, ಸ್ಪೀಕಿಂಗ್ ಆರ್ ದ ಬೇಸಿಕ್ಸ್ ಲ್ಯಾಂಗ್ವೇಜ್ ಸ್ಕಿಲ್ಸ್. ಇದ್ರ ಜೊತೆ ನಾವು ಇನ್ನೂ 2 ಲ್ಯಾಂಗ್ವೇಜ್ ಸ್ಕಿಲ್ಸ್ ಅನ್ನ ನಾವು ಇವತ್ತು ಹೈಲೈಟ್ ಮಾಡ್ತಾ ಹೋಗ್ತಿದೀವಿ. ಅದರಲ್ಲಿ ಮೊದಲನೇದಾಗಿ ವೊಕ್ಯಾಬುಲರಿ ಈಸ್ ಆಲ್ಸೋ ವಂಡರ್ಫುಲ್ ಲ್ಯಾಂಗ್ವೇಜ್ ಸ್ಕಿಲ್. ರೆಫರೆನ್ಸ್ ಸ್ಕಿಲ್ ಈಸ್ ಆಲ್ಸೋ ಲ್ಯಾಂಗ್ವೇಜ್ ಸ್ಕಿಲ್. ರೆಫರೆನ್ಸ್ ಸ್ಕಿಲ್ ಅಂದ್ರೆ ರಿಲೇಟೆಡ್ ಟು ಡಿಕ್ಷನರಿ ವರ್ಕ್. ಈ ಲ್ಯಾಂಗ್ವೇಜ್ ಸ್ಕಿಲ್ಸ್ ಗಳನ್ನ ಟೀಚರ್ಸ್ ಮೇ ಆಸ್ಕ್ ಕ್ವಶನ್ಸ್ ರಿಲೇಟೆಡ್ ಟು ಕಾಂಪ್ರಹೆನ್ಷನ್, summaries, retrieving facts, intonation, listen and respond. Listen and respond means it comes under listening and speaking, which can be taken for oral question type of answering for students. ಮೌಖಿಕ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತ ಒಂದು ಐಡಿಯಾವನ್ನು ಕೊಡೋದಕ್ಕೆ ಈ ತರದ ಲ್ಯಾಂಗ್ವೇಜ್ ಸ್ಕಿಲ್ಸ್ ಗಳ ಮೂಲಕ ನೀವು ಅವ್ರಿಗೆ ಒಂದು ಐಡಿಯಾ ಕೊಡೋದೇ ಆದ್ರೆ ಟೀಚರ್ಸ್ ತಮ್ಮದೇ ಆದಂತಹ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡ್ಕೊಳ್ಳಿ ಲ್ಯಾಂಗ್ವೇಜ್ ಸ್ಕಿಲ್ಸ್ ರಿಲೇಟೆಡ್ ಆಗಿ. ಎರಡನೇದು ಆಸ್ ಯೂಶುವಲ್ ಗ್ರಾಮರ್. ಗ್ರಾಮರ್ ಅಂದ್ರೆ ನಾಟ್ ಓನ್ಲಿ ಟ್ರೆಡಿಷನಲ್ ಗ್ರಾಮರ್, ಇತ್ತೀಚಿನ ಗ್ರಾಮರ್ ನಲ್ಲಿ ವಿಚ್ ಆಲ್ಸೋ ಬಿ ಟೇಕನ್ ಆಸ್ ಎ ಕನ್ಸ್ಟ್ರಕ್ಟಿವ್ ಅಪ್ರೋಚ್. ಫಾರ್ ಎಕ್ಸಾಂಪಲ್ ಕೆಳಗಡೆ ಗಮನಿಸಿ ವರ್ಡ್ ಆರ್ಡರ್ ಇದೆ. ವರ್ಡ್ ಆರ್ಡರ್, ವಂಡರ್ಫುಲ್ ವರ್ಡ್ ಆರ್ಡರ್ ವಿಚ್ ಕ್ಯಾನ್ ಬಿ ಟೇಕನ್ ಆಸ್ ಎ ರೆಫರೆನ್ಸ್ ಸ್ಕಿಲ್. ಮಗುಗೆ ಇಷ್ಟು ವರ್ಡ್ಸ್ ಗಳನ್ನ ಕೊಟ್ಟು ರಿಯರ್ ಇನ್ ದಮ್ ಇನ್ ಆಲ್ಫಾಬೆಟಿಕಲ್ ಆರ್ಡರ್ ಅಂತ ಹೇಳೋದಾದ್ರೆ in order to test their grammar, in order to test the way how they have a referred dictionary, ಎಲ್ಲ ಐಡಿಯಾಗಳನ್ನು ಇಟ್ಕೊಂಡು ಚಿಕ್ಕದಾದಂಥ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಪ್ರಶ್ನೆ ತಯಾರು ಮಾಡಿದೆ ಆದ್ರೆ ಮಗು ಅದನ್ನ ರೆಫರ್ ಮಾಡಿ ಗ್ರಾಮೆಟಿಕಲ್ ಆಗಿ ಸರಿಯಾದ ಅರ್ಥವನ್ನು ಇಟ್ಕೊಂಡು ಮರಿತಾ ಹೋಗುತ್ತೆ. ಜೊತೆಗೆ ರಿಯರ್ ಇನ್ ದ ಮಿಸ್ಸಿಂಗ್ ಲೆಟರ್ಸ್ ಆಗ್ಬೋದು, ಅಥವಾ ರಿಯರ್ ಇನ್ ದ ವರ್ಡ್ ಸೆಂಟೆನ್ಸಸ್ ಇನ್ ಆರ್ಡರ್ ಆಗ್ಬೋದು. ಹೈಯರ್ ಆರ್ಡರ್ ಸ್ಕಿಲ್ಸ್ ಅಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ಆಗ್ಬೋದು, ಡಿಫರೆಂಟ್ ಫಾರ್ಮ್ಸ್ ಆಫ್ ಆನ್ಸರ್ಸ್ ಲೈಕ್ ವರ್ಬ್ಸ್, ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್ ಆಗ್ಬೋದು, ಅಥವಾ ಪ್ರೆಪೋಸಿಷನ್ಸ್ ಆಗ್ಬೋದು. ಈ ತರದ ಗ್ರಾಮರ್ ರಿಲೇಟೆಡ್ ಕ್ವಶನ್ಸ್ ಅನ್ನು ಟೀಚರ್ಸ್ ಅನ್ನು ಫ್ರೇಮ್ ಮಾಡೋದಕ್ಕೆ ಒಂದು ಐಡಿಯಾ ಕೊಡಿ ಅವ್ರಿಗೆ. ಇನ್ನು ನೆಕ್ಸ್ಟ್ ಬರೋದು ವೊಕ್ಯಾಬುಲರಿ. ವೊಕ್ಯಾಬುಲರಿನಲ್ಲಿ ಹೆಚ್ಚು ನಾವು ಪ್ರೊನೌನ್ಸಿಯೇಷನ್ ಸ್ಕಿಲ್ಸ್ಗೆ, ಸ್ಪೆಲ್ಲಿಂಗ್ ಗಳಿಗೆ, ಮೀನಿಂಗ್ ಗಳಿಗೆ ನಾವು ಹೆಚ್ಚು ಉದಾಹರಣೆಯನ್ನ ನಾವು ಪ್ರಶ್ನೆಗಳನ್ನು ತಗೋಬೇಕಾಗುತ್ತೆ. ಉದಾಹರಣೆ, ಇನ್ ಆರ್ಡರ್ ಟು ಟೆಸ್ಟ್ ದರ್ ಗ್ಲಾಸರಿ ರಿಲೇಟೆಡ್ ಆಸ್ಪೆಕ್ಟ್ಸ್, ಯಾವ್ದಾದ್ರು ಒಂದು ವರ್ಡ್ ಕೊಟ್ಟು ಟ್ರೈ ಟು ಫೈಂಡ್ ದ ಮೀನಿಂಗ್ ಆಫ್ ಗ್ಲಾಸರಿ, ಅಥವಾ ಮ್ಯಾಚ್ ದಿ ಫಾಲೋಯಿಂಗ್ ಹಾಕೋದ್ರ ಮೂಲಕ ಟ್ರೈ ಟು ಗಿವ್ ದ ರಿಲೇಟೆಡ್ ಮೀನಿಂಗ್ ಅಂಡ್ ಮ್ಯಾಚ್ ದ ಫಾಲೋಯಿಂಗ್ ಫ್ರಮ್ ಎ ಟು ಬಿ. ಈ ತರದ ವೊಕ್ಯಾಬುಲರಿ ಡೆವಲಪ್ಮೆಂಟ್ ಆಸ್ಪೆಕ್ಟ್ಸ್ಗೂ ನೀವು ಹೈಲೈಟ್ ಮಾಡ್ತಾ ಹೋದ್ರೆ ಮಕ್ಕಳಿಗೆ ವೊಕ್ಯಾಬುಲರಿ ಸ್ಕಿಲ್ಸ್ ರಿಲೇಟೆಡ್ ಆಗಿ ನಾವು ಕ್ಲಾಸ್ಗಳಲ್ಲಿ ಏನ್ ಕೊಡ್ತೇವೆ ಅದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನು ಮಗು ಅರ್ಥೈಸಿಕೊಂಡು ಸುಲಭವಾಗಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬರೆಯುವ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಳುತ್ತೆ. ಇದ್ರ ಜೊತೆಗೆ ಅತ್ಯುತ್ತಮವಾದಂತಹ ಒಂದು ಸಾಧನ ಅಂದ್ರೆ ಟು ಟೆಸ್ಟ್ ದೇರ್ ವ್ಯಾಲ್ಯೂಸ್. ಎಸ್ಪೆಷಲಿ ನಮ್ಮಲ್ಲಿ ನೆಸ್ಟ್ ವಿತ್ ಗ್ರ್ಯಾಂಡ್ ಪೇರೆಂಟ್ಸ್ ಇದೆ, ಸಿಂಪತಿ ಅನ್ನೋ ಒಂದು ಪೊಯಮ್ ಇದೆ. ಈ ತರದ ಪೊಯಮ್ಗಳ ಮೂಲಕ ಮಕ್ಕಳಿಗೆ ಒಂದು ವ್ಯಾಲ್ಯೂಸ್ ಅನ್ನ ಕ್ರಿಯೇಟ್ ಮಾಡೋದಾದ್ರೆ you can give such questions or ask a oral question related to what kind of family you have. Do you have a family or nuclear family or joint family? Who are the members of your joint family? How do you respect your elders? ಈ ತರದ ಕೆಲವು ಎಕ್ಸಾಂಪಲ್ಸ್ ಅನ್ನ ಕೊಡ್ತಾ, ಅಥವಾ ಗಿವ್ ಅನ್ ಎಕ್ಸಾಂಪಲ್ ಹೌ ಯು ಹೆಲ್ಪ್ ಯುವರ್ ಫ್ರೆಂಡ್, ಈ ತರದ ಕೆಲವು ಪ್ರಶ್ನೆಗಳನ್ನ ಹಾಕ್ತಾ ಓರಲ್ ಕ್ವಶನ್ಸ್ ಅನ್ನ ಟೆಸ್ಟ್ ಮಾಡೋದಾದ್ರೆ ಮಗುವಿನ ವ್ಯಾಲ್ಯೂ ಆಸ್ಪೆಕ್ಟ್ಸ್ ಅನ್ನು ನಾವು ಮಗುವಿನ ಪ್ರಶ್ನಿಸುವಂತ ಸಾಮರ್ಥ್ಯವನ್ನು ಬೆಳೆಸೋದಾದ್ರೆ ಎಲ್ಲೋ ಒಂದ್ ಕಡೆ ಮೌಲ್ಯಯುತವಾದಂತಹ ಒಂದು ಪ್ರಶ್ನೆ ಪತ್ರಿಕೆಯನ್ನು ಅರ್ಥೈಸುವ ಒಂದು ನಿಟ್ಟಿನಲ್ಲಿ ನಾವು ಸಾರ್ಥಕತೆಯನ್ನು ಪಡಿತೀವಿ ಅನ್ನೋ ನಂಬಿಕೆ ನನ್ನಲ್ಲಿದೆ. ಹಾಗಾಗಿ ಈ ತರದ ಪ್ರಶ್ನೆಗಳನ್ನ ಓರಲ್ ಸ್ಕಿಲ್ಸ್ ಅಲ್ಲಿ ಅವ್ರಿಗೆ ಡೆವಲಪ್ ಮಾಡೋ ಒಂದು ಪ್ರಯತ್ನ ಮಾಡೋದಕ್ಕೆ ಶಿಕ್ಷಕರಿಗೆ ಸಹಾಯ ಮಾಡಿ. ಜೊತೆಗೆ ಕ್ರಿಟಿಕಲ್ ಥಿಂಕಿಂಗ್, ಎಸ್ಪೆಷಲಿ ಕ್ರಿಟಿಕಲ್ ಥಿಂಕಿಂಗ್ ಎಲ್ಲಿ ಬರುತ್ತೆ? ಪ್ಯಾಸೇಜ್ ರೀಡಿಂಗ್ ಗಳಲ್ಲಿ ಬರುತ್ತೆ, ಓನ್ ಎಕ್ಸ್ಪ್ರೆಷನ್ ಆಫ್ ಸೆಂಟೆನ್ಸ್ ಗಳಲ್ಲಿ ಬರುತ್ತೆ. ಇಫ್ ಯು ಆರ್ ಗೋಯಿಂಗ್ ಟು ಗಿವ್ ಅನ್ನೋನ್ ಪ್ಯಾಸೇಜ್ ಫಾರ್ 6th and 6th ರಿಲೇಟೆಡ್ ಟು ಅವರ್ ರೈನ್ಬೋ ಅವ್ರ ನಮ್ಮ ವರ್ಕ್ ಬುಕ್ ಸಂಬಂಧಪಟ್ಟಂತ ಆಕ್ಟಿವಿಟಿ ಬುಕ್ ಅಲ್ಲೇ ತಗೊಂಡು ಒಂದು ಕ್ರಿಟಿಕಲ್ ಥಿಂಕಿಂಗ್ ಅನ್ನೋನ್ ಪ್ಯಾಸೇಜ್ ಕೊಟ್ಟು ಅದರಲ್ಲೇ ಮಗು ಕ್ವಶನ್ ಆನ್ಸರ್ಸ್ ಅನ್ನ ಫೈಂಡ್ ಔಟ್ ಮಾಡೋದಾಗ್ಲಿ, ಅದರಲ್ಲಿರೋ ಅಪೋಸಿಟ್ಸ್ ಅಥವಾ ಪ್ಲೂರಲ್ ಫಾರ್ಮ್ ಅನ್ನ ಕಾಂಪ್ರಹೆಂಡ್ ಮಾಡೋದಾಗ್ಲಿ, ತಂದಾದಂತ ಒಪಿನಿಯನ್ಸ್ ಅನ್ನ ಒಂದು ಸೆಂಟೆನ್ಸ್ ಫೈಂಡ್ ಔಟ್ ಮಾಡೋದಾಗ್ಲಿ ಮಾಡಿದ್ದೆ ಆದ್ರೆ ಇಟ್ ಈಸ್ ಎ ವಂಡರ್ಫುಲ್ ಎಕ್ಸಾಂಪಲ್ ಆಫ್ ಕ್ರಿಟಿಕಲ್ ಥಿಂಕಿಂಗ್. ಆ ತರದ ಪ್ರಶ್ನೆಯನ್ನು ಸಹ ಕೊಡುವಂತೆ ಶಿಕ್ಷಕರಿಗೆ ಒಂದು ಹೈಲೈಟ್ ಮಾಡ್ತಾ ಅವ್ರಿಗೆ ಐಡಿಯಾಸ್ ಕೊಡಿ. ಮಿಕ್ಕಂತೆ ಪ್ರಶ್ನೆ ಪತ್ರಿಕೆಯನ್ನು ಅವ್ರು ಸುಲಭವಾಗಿ ನಿರ್ವಹಿಸ್ತಾರೆ ಅನ್ನೋ ನಂಬಿಕೆ ನನಗಿದೆ. ಇನ್ನು ವೈಟೇಜ್ ಫಾರ್ ಕಾಂಟೆಂಟ್ ಹೋಗೋದಾದ್ರೆ ಚಾಪ್ಟರ್ ಬೇಸ್ ನಾವು ಎಲ್ಲಾ ಚಾಪ್ಟರ್ಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳನ್ನ ಕೊಡ್ತಾ ಹೋಗ್ತೀವಿ. ಮಗುವಿನ ರಿಟರ್ನ್ ಟೆಕ್ನಿಕ್ ಗಳನ್ನ ಅದರ ರಿಲೇಟೆಡ್ ಟು ಪ್ರೋಸ್ ಅಂಡ್ ಪೋಯಮ್ಗಳಿಗೆ ಚಾಪ್ಟರ್ ವೈಸ್ ಲೆಸನ್ಸ್ ಅಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳನ್ನ ಹಾಕ್ತೀವಿ. ಆ ತರದ ಐಡಿಯಾಗಳಿಗೂ ಟೀಚರ್ಸ್ಗೆ ಕೊಡಿ. ಅವ್ರಿಗೆ ಬೇಸ್ಡ್ ಆನ್ ದ ಲರ್ನಿಂಗ್ ಔಟ್ಕಮ್ಸ್ ಲೆಟ್ ದೆಮ್ ಪ್ರಿಪೇರ್ ದೇರ್ ಓನ್ ಕ್ವಶನ್ಸ್ ರಿಲೇಟೆಡ್ ಟು ಲೆಸನ್ ಆಲ್ಸೋ. ಫೈನಲಿ ಫ್ರೆಂಡ್ಸ್, think of these ideas
where you're going to inculcate, develop some kind of ಎಕ್ಸ್ಪ್ರೆಷನ್ ಐಡಿಯಾಸ್ ರಿಲೇಟೆಡ್ ಟು ಲ್ಯಾಂಗ್ವೇಜ್ ಆಲ್ಸೋ. ಇತ್ತೀಚಿನ ದಿನಗಳು ಏನಾಗೋಗಿದೆ ಅಂತ ನಾವು ಕೇವಲ ಮಗಪ್ ಮಾಡಿ ಮಗುವಿಗೆ ಏನು ಪ್ರಶ್ನೆ ಕೊಡ್ತೀವಿ ಆ ಪ್ರಶ್ನೆನ ಯಥಾವತ್ತಾಗಿ ಪ್ರಾಕ್ಟೀಸ್ ಮಾಡಿ ಬಹಾಟ್ ಮಾಡಿ ಬರೆಯುವಂತ ಒಂದು ವಿಧಾನದಿಂದ ನಾವು ಇತ್ತೀಚಿನ ದಿನಗಳಲ್ಲಿ KSQC ಪ್ರಶ್ನೆ ಪತ್ರಿಕೆನ ನೋಡ್ದು. ಯಾವ ತರ ಅಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೊಟ್ಟರು ಅಲ್ಲಿ ಅನಾಲಿಟಿಕಲ್ ಕ್ವಶನ್ ಅನ್ನ ಟೈಪ್ ಮಾಡಿ ಸೆಲೆಕ್ಟ್ ಮಾಡೋದಕ್ಕೆ 4 ಆಪ್ಷನ್ ಕೊಟ್ಟು ಸರಿಯಾದ ಆನ್ಸರ್ಸ್ ಅನ್ನ ಹುಡುಕಿ ಬರೀತಕ್ಕಂಥ ಸಾಮರ್ಥ್ಯ ಮಗುವಿನಲ್ಲಿ ಬೆಳಿಬೇಕಂದ್ರೆ ನಾವು ಆ ನಿಟ್ಟಿನಲ್ಲಿ ಒಂದು ಪ್ರಶ್ನೆ ಪತ್ರಿಕೆನ ತಯಾರು ಮಾಡುವ ಒಂದು ಪ್ರಯತ್ನವನ್ನು ಮಾಡಬೇಕಾಗಿದೆ. ಶಿಕ್ಷಕರು ಅದ್ಭುತವಾದಂತ ನಮ್ಮ ಜಿಲ್ಲೆನಲ್ಲಿ ಎಲ್ಲ ಶಿಕ್ಷಕರು ಅದ್ಭುತವಾದಂತ ಪ್ರಶ್ನೆ ಪತ್ರಿಕೆಯನ್ನ ಮಾಡ್ತಾರೆ, ಅದರ ಸಂಪೂರ್ಣ ನಂಬಿಕೆ ನಮಗಿದೆ. ಇದ್ರ ಜೊತೆಗೆ ಮಗುವಿನ ಮುಂದಿನ ಸ್ಪರ್ಧಾತ್ಮಕ ದಿನಗಳಲ್ಲಿ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನ ಅಟೆಂಡ್ ಮಾಡೋ ನಿಟ್ಟಿನಲ್ಲಿ ಆ ಒಂದು ಐಡಿಯಾ ಇಟ್ಕೊಂಡು ಪ್ರಶ್ನೆ ಪತ್ರಿಕೆಯನ್ನ ತಾವು ತಯಾರು ಮಾಡಿದ್ದೆ ಆದ್ರೆ ಜೊತೆಗೆ ಲೆಸನ್ಸ್ ಪೊಯಮ್ಗಳ ಜೊತೆಗೆ ಈ ತರದ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಬೇಕಿರ್ತಕ್ಕಂಥ ಅನಾಲಿಟಿಕಲ್ ಎಬಿಲಿಟಿ, ಮೆಂಟಲ್ ಎಬಿಲಿಟಿ, ಜೊತೆಗೆ ಮಗು ಇಂಟೆಲೆಕ್ಚುಯಲ್ ಕ್ವಶನ್ಸ್ ಅನ್ನ ಟೆಸ್ಟ್ ಮಾಡುವಂತ ವ್ಯಾಲ್ಯೂಸ್ ಅಥವಾ ನಾವು ಆಗ್ತಕ್ಕಂಥ ಓರಲ್ ಕ್ವಶನ್ಸ್ಗಳಲ್ಲಿ ಮಗು ಎಕ್ಸ್ಪ್ರೆಸ್ ಮಾಡೋ ಸೆಂಟೆನ್ಸ್ಗಳು, ತಂದಾದಂಥ ಓನ್ ಸೆಂಟೆನ್ಸ್ಗಳು, ಈ ಥರದ ನಾವು ಕ್ರಿಯೇಟಿವ್ ಥಿಂಕಿಂಗ್ ಐಡಿಯಾಸ್ಗಳನ್ನ ಪ್ರವೋಕ್ ಮಾಡಿದ್ದೆ ಆದರೆ ಅದ್ಭುತವಾದಂಥ ಕ್ವಶನ್ ಪೇಪರ್ ಶಿಕ್ಷಕರು ಮಾಡ್ತಾರೆ. ಆ ನಿಟ್ಟಿನಲ್ಲಿ ಆ ಶಾಲೆಗಳಲ್ಲಿ ಶಿಕ್ಷಕರು ಪ್ರಯತ್ನ ಪಡಲಿ ಅಂತ ಹೇಳ್ತಾ, ಇನ್ನು ಹೆಚ್ಚಿನ ಪ್ರಶ್ನೆ ಪತ್ರಿಕೆಗಳನ್ನ ನಾವು ಇದೇ ಸ್ಯಾಂಪಲ್ ಅಂತ ಹೇಳಕ್ ಹೋಗ್ಬೇಡಿ. ಯಾಕಂದ್ರೆ ಶಿಕ್ಷಕರು ಅದ್ಭುತವಾದ ಪ್ರಶ್ನೆ ಪತ್ರಿಕೆಗಳನ್ನ ಮಾಡ್ತಾರೆ. ನೀವು ಅವರು ಕೇವಲ ಒಂದು ಐಡಿಯಾ ಕೊಡಿ, ಈ ಥರದ ಪ್ರಶ್ನೆಗಳು ನಿಮ್ಮ ಒಂದು ಪ್ರಶ್ನೆ ಪತ್ರಿಕೆನಲ್ಲಿ ಇರಲಿ ಅಂತ. ಈ ಒಂದು ಐಡಿಯಾ ಕೊಟ್ಟಿದ್ದೆ ಆದ್ರೆ ಎಲ್ಲ ಒಂದ್ ಕಡೆ ಉತ್ತಮವಾದಂತ ಆ ಮಕ್ಕಳ ಮೆಂಟಲ್ ಎಬಿಲಿಟಿ ತಕ್ಕಂತೆ ಆ ಶಾಲೆಗಳ ಅನುಗುಣವಾಗಿ ಉತ್ತಮವಾದಂಥ ಪ್ರಶ್ನೆಗಳನ್ನ ಶಿಕ್ಷಕರು ಮಾಡ್ಕೊಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಪ್ರಯತ್ನ ಪಡಿ ಅಂತ ಹೇಳ್ತಾ, ಇಷ್ಟೊತ್ತು ತಾವು ಇಂಗ್ಲಿಷ್ಗೆ ಸಂಬಂಧಪಟ್ಟಂತೆ ಒಂದು 2 ಪಾಯಿಂಟ್ಗಳನ್ನ ನನ್ನ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಮುಂದಿನ ಗಣಿತ ಮತ್ತು ವಿಜ್ಞಾನದ ಅವಧಿಗೆ ನಾನು ಅನುವು ಮಾಡಿಕೊಡ್ತೇನೆ. ಥ್ಯಾಂಕ್ ಯು ವೆರಿ ಮಚ್. So I just want you to speak any of the doubts that you have till now, because we in detail have not gone to any other such kind of deeper thinking of questions. This is a surface meaning of idea to prepare a question paper. If there are any such questions related to preparing question paper, you are free to ask now, please. ನಮಸ್ತೆ ಸರ್. ಹೇಳಿ ಮೇಡಮ್. ನಮಸ್ತೆ ಮೇಡಮ್. ಸರ್, ನನಗೆ ಒಂದು ಡೌಟ್ ಏನಂದ್ರೆ, ಈಗ Yes, ಎಲ್ ma'am. ಓಸ್ ಇದೆ ಇಂಗ್ಲಿಷ್ ಅಲ್ಲಿ. Okay. ಈಗ ಲೆಸನ್ಗೆ 1-3-4 ಎಲ್ ಓಸ್ ಇದ್ದಾಗ ಹ್ಮ್. ಅವಾಗ ಕ್ವಶನ್ಸ್ 3-4 ಎಲ್ ಓಸ್ಗೂ ಮಾಡ್ಲೇಬೇಕು ಅಂತನ ಯಾವ್ದಾದ್ರು ಚಾಯ್ಸ್ ಮಾಡ್ಕೋಬಹುದಾ? ಇಲ್ಲ ಅಂದ್ರೆ ಎಲ್ಲಾ ಪಾಠ ಇವಾಗ 3-4 ಪಾಠಕ್ಕೆ ಎಲ್ ಓಸ್ ಮ್ಯಾಚ್ ಆಗಿರುತ್ತೆ, ಅವಾಗ ma'am. ಅವರೇಜ್ ಯಾವ್ದು ಜಾಸ್ತಿ ಎಲ್ ಓಸ್ ಯಾವ್ದು ಜಾಸ್ತಿ ಪಾಠಕ್ಕೆ ಇದಾಗಿದೆ ಅಂತ ಹೇಳ್ಬಿಟ್ಟು ಆ ತರ ತಗೋಬೇಕಾ ಹೇಗೆ ಅಂತ ಡೌಟ್ ಸರ್. ಎಸ್ ಮೇಡಮ್. ಸೊ ನೀವು ಹೇಳದಂತೆ ಈಗ ನಾವು ಗಮನಿಸಿದ ಆಕ್ಚುಲಿ ವಿ ಆರ್ ಜಸ್ಟ್ ರನ್ನಿಂಗ್ ಶಾರ್ಟೇಜ್ ಆಫ್ ಟೈಮ್, ಸೊ ವಿ ಸ್ಕಿಪ್ ಸಮ್ ಅದರ್ ಪಾಯಿಂಟ್ಸ್. ಎಸ್ ಸರ್, ಎಸ್ ಸರ್. ಬಟ್ ಇನ್ ಜನರಲ್ ನಮ್ಮ ಉದ್ದೇಶ ಏನಂದ್ರೆ ಮೇಡಮ್, ಈಗ ಪ್ರತಿ ಲೆಸನ್ಗಳಲ್ಲಿ ಇರ್ತಕ್ಕಂಥ 10 ಅಥವಾ 11 ಎಲ್ಒಗಳು ನಮ್ಗೇನು ಪ್ರಿಸ್ಕ್ರೈಬ್ ಮಾಡುತ್ತೆ ಇಲಾಖೆ, ಅಲ್ಲಿರ್ತಕ್ಕಂಥ ಎಲ್ಒಗಳನ್ನ ನಾವು ಲೆಸನ್ ವೈಸ್ ಅಥವಾ ಪೊಯಮು ಪ್ರೋಸ್ಗಳಿಗೆ ನಾವು ಮ್ಯಾಪ್ ಮಾಡೋದಾದ್ರೆ ನೀವು ಹೇಳದಂತೆ 3-4 ಲೆಸನ್ಗಳಿಗೆ ಒಂದೇ ಎಲ್ಒಗಳು ಮ್ಯಾಪ್ ಆಗ್ತಾ ಹೋಗುತ್ತೆ. ಹೌದು. ಹಾಗಾಗಿ ನಾವ್ ಯಾಕೆ ಶಿಕ್ಷಕರಿಗೆ ಅಷ್ಟೊಂದು ಇಂಡಿಪೆಂಡೆನ್ಸ್ ಕೊಡ್ತೀವಿ ಅಂದ್ರೆ ಆಯಾ ತರಗತಿಗೆ ಅನುಗುಣವಾಗಿ ಆಯಾ ಶಾಲೆಯ ಮಕ್ಕಳ ಮೆಂಟಲೆಕ್ಚುಯಲ್ ಎಬಿಲಿಟಿಗೆ ಅನುಗುಣವಾಗಿ ಶಿಕ್ಷಕರಿಗೆ ತಮ್ಮದೇ ಆದಂತ ಒಂದು ಪ್ರಶ್ನೆಯನ್ನ 3 ವಿಷಯಗಳನ್ನ 3 ಪಾಠಗಳನ್ನ ತೆಗೆದುಕೊಂಡು ಆ ಮಕ್ಕಳು ಯಾವ ರೀತಿ ಸುಲಭವಾಗಿ ಪ್ರಶ್ನೆ ಪತ್ರಿಕೆಯನ್ನ ಸಾಲ್ವ್ ಮಾಡ್ತಾರೆ, ಅದರ ಆಧಾರದ ಮೇಲೆ ಅವರಿಗೆ ಫ್ರೀ ಆಗಿ ಮಗುವಿಗೆ ಒಂದು ಪ್ರಶ್ನೆಯನ್ನ ತಯಾರು ಮಾಡುವಂತ ಒಂದು ಇಂಡಿಪೆಂಡೆಂಟ್ ಅನ್ನ ಟೀಚರ್ಸ್ಗೆ ಬಿಡೋದಾದ್ರೆ ಸುಲಭವಾಗಿ ಒಂದು ಪ್ರಶ್ನೆ ಪತ್ರಿಕೆ ತಯಾರಾಗುತ್ತೆ. ದಟ್ ವಿಲ್ ಬಿ ವ್ಯಾಲಿಡ್ ಆಸ್ ವೆಲ್. ಅಂದ್ರೆ ಈಗ ಒಂದ್ ಸೆಕೆಂಡ್ ಸರ್, ಅಂದ್ರೆ ಈಗ ನೀವು ಅಲ್ಲಿ ಕೊಟ್ಟಿರುವಂತಹ ಎಲ್ಒಸ್ ಇವಾಗ 3 ಪಾಠಕ್ಕೂ ರಿಲೇಟ್ ಆಗಿದೆ ಅಂದ್ರೆ ನಾವು ಅದರಲ್ಲಿ ಆ ಮಗು ಯಾವ ಎಲ್ಒಸ್ ಇವಾಗ ಆವರೇಜ್ ಆಗಿ ತಗೊಂಡು ಯಾವ ಎಲ್ಒಸ್ಗೆ ನಮ್ಮ ಮಗು ಆನ್ಸರ್ ಮಾಡುತ್ತೆ ಅಂತವಕ್ಕೇನೆ ಕ್ವಶನ್ಸ್ ಪ್ರಿಪೇರ್ ಮಾಡ್ಕೊಂಡು ಕೊಡ್ಕೋಬಹುದು. ವಂಡರ್ಫುಲ್. ಎಸ್ ಮೇಡಮ್, ಎಸ್ ಮೇಡಮ್, ದಟ್ ವಾಸ್ ಅವರ್ ಐಡಿಯಾ ಆಕ್ಚುಲಿ. ಎಸ್ ಮೇಡಮ್. ಓಕೆ, ಥ್ಯಾಂಕ್ ಯು ಸರ್. ಶೋರ್ ಮೇಡಮ್, ಥ್ಯಾಂಕ್ ಯು. ಸುನಿಲ್ ಸರ್ ಅವರು ಟಿಪ್ಟೂರಿಂದ ಪ್ರಶ್ನೆ ಕೇಳ್ತಿದ್ದಾರೆ, ಪ್ಲೀಸ್ ಟೆಲ್ ಅಬೌಟ್ ಬ್ಲೂ ಪ್ರಿಂಟ್ ಅಂತ. ಸ್ನೇಹಿತರೆ, ಬ್ಲೂ ಪ್ರಿಂಟ್ ನಮ್ಮಲ್ಲಿ ಈಗಾಗಲೇ ಸಾಕಷ್ಟು ತರಬೇತಿಗಳಲ್ಲಿ ನೀಲಿ ನಕ್ಷೆಗೆ ಸಂಬಂಧಪಟ್ಟಂತೆ ನಾಲೆಡ್ಜ್ ಕಾಂಪ್ರಹೆನ್ಷನ್, ಎಕ್ಸ್ಪ್ರೆಷನ್ ಮತ್ತು ಅಪ್ರಿಸಿಯೇಷನ್ ಸಂಬಂಧಪಟ್ಟಂತ ಪ್ರಶ್ನೆ ಪತ್ರಿಕೆಗಳಿಗೆ ಸಂಬಂಧಪಟ್ಟಂತ ನೀಲಿ ನಕಾಶೆ ತಮ್ಮೆಲ್ಲರಿಗೂ ಗೊತ್ತಿದೆ ಅಂತ ಅನ್ಕೋತೇನೆ. ಅದನ್ನ ತಮ್ಮದೇ ಆದಂತ ವೈಟೇಜ್ ಟು ಕಾಂಟೆಂಟ್, ವೈಟೇಜ್ ಟು ಡಿಫಿಕಲ್ಟಿ ಲೆವೆಲ್, ವೈಟೇಜ್ ಟು ಆಬ್ಜೆಕ್ಟಿವ್, ಅದಾದ್ಮೇಲೆ ಅದ್ರ ರಿಲೇಟೆಡ್ ಆದಂತ ಕೀ ಆನ್ಸರ್ಸು, ಅನಾಲಿಸಿಸ್ ಮಾಡೋ ವಿಧಾನಗಳು ಇದೆಲ್ಲರೂ ಗೊತ್ತಿದೆ ಅಂತ ಅನ್ಕೋತೇನೆ. ನಮ್ಮ ಉದ್ದೇಶ ಇವತ್ತಿನ ವೆಬಿನಾರ್ನ ಉದ್ದೇಶ ಚಿಕ್ಕದಾಗಿ ಇಲ್ಲಿರ್ತಕ್ಕಂಥ MRPಗಳಿಗೆ ನೀವು ನಾಳೆ ಫೀಲ್ಡ್ ಲೆವೆಲ್ಗೆ ಹೋದಾಗ ಸಂಚಲನ ಮೀಟಿಂಗ್ಗಳಲ್ಲಿ ಬ್ಲೂ ಪ್ರಿಂಟ್ ಹಾಕ್ಸೋದರ ಒಂದು ಅವಶ್ಯಕತೆಗಿಂತ ಹೆಚ್ಚಾಗಿ ಈ ತರದ ಪ್ರಶ್ನೆಗಳನ್ನ ತಯಾರು ಮಾಡಿ ಅಂತ ಶಿಕ್ಷಕರಿಗೆ ಒಂದು ಮೋಟಿವೇಟ್ ಮಾಡಿ, ಸ್ಟಿಮ್ಯುಲೇಟ್ ಮಾಡಿ. ಯಾಕಂದ್ರೆ ಬ್ಲೂ ಪ್ರಿಂಟ್ ಇದೇ ರೀತಿಯಾದಂತಹ ಬ್ಲೂ ಪ್ರಿಂಟ್ ಅನ್ನ ಹೀಗೆ ಹಾಕ್ಬೇಕು ಅನ್ನೋದು ಒಂದು ಕಂಡೀಷನ್ ನಮ್ಗಾಗಲೇ ಇಲಾಖೆ ಕೊಟ್ಟಿದೆ. ಅದ್ರ ಪ್ರಕಾರ ನಾವು 24 ಪ್ರಶ್ನೆ 40 ಅಂಕಗಳಿಗೆ ಬ್ಲೂ ಪ್ರಿಂಟ್ ಅನ್ನ ಹಾಕ್ತಿದ್ದೇವೆ.
FA1 ಮತ್ತು FA2, FA3, FA4, FA7, FA2 40 ಅಂಕಗಳಿಗೆ ನಾವೇನ್ ಮಾಡ್ತಿದ್ದೇವೆ 6-7ರಲ್ಲಿ ಇಂಗ್ಲಿಷ್ಗೆ ಸಂಬಂಧಪಟ್ಟಂತೆ ಈ ತರದ ಇಷ್ಟೇ ನಿರ್ದಿಷ್ಟವಾದಂತ ರಿಟರ್ನ್ ಮತ್ತು ಓರಲ್ಗೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಹೀಗೆ ಕೊಡಿ ಅನ್ನೋ ಒಂದು ನಿರ್ದಿಷ್ಟವಾದಂತ ಪಿಕ್ಚರ್ ಫ್ರೇಮ್ ನಮ್ಮ ಬಳಿ ಇದೆ. ಹಾಗಾಗಿ ಶಿಕ್ಷಕರಿಗೆ ಬ್ಲೂ ಪ್ರಿಂಟ್ ಹಾಕೋದಕ್ಕಿಂತ ಹೆಚ್ಚಾಗಿ ಯಾವ ತರದ ಪ್ರಶ್ನೆನ ನೀವು ಕ್ರಿಯೇಟ್ ಮಾಡ್ತೀರಾ ಅನ್ನೋದ್ರ ಮೇಲೆ ಶಿಕ್ಷಕರ ಕ್ರಿಯೇಟಿವಿಟಿ ಜೊತೆಗೆ ಶಿಕ್ಷಕರ ಒಂದು ಇಂಟೆಲೆಕ್ಚುಯಲ್ ಐಡಿಯಾಸ್ ಹೊರಬರಲಿ ಅನ್ನೋದು ನಮ್ಮ ಉದ್ದೇಶ. ಹಾಗಾಗಿ ಬ್ಲೂ ಪ್ರಿಂಟ್ ತುಂಬಾ ಚೆನ್ನಾಗಿ ಹಾಕ್ತಾರೆ ಸುನಿಲ್ ಸರ್. ಜೊತೆಗೆ ಸುನಿಲ್ ಸರ್ಗೂ ತುಂಬಾ ಚೆನ್ನಾಗಿ ನಾನು ಸಾಕಷ್ಟು ಟ್ರೈನಿಂಗ್ಗಳಲ್ಲಿ ವರ್ಕ್ ಮಾಡಿದ್ದಾರೆ, ಅವ್ರಿಗೆ ಬ್ಲೂ ಪ್ರಿಂಟ್ ಬಗ್ಗೆ ಐಡಿಯಾ ಇದೆ ಅಂತ ಅನ್ಕೋತೇವೆ. ವಿ ಥಾಟ್ ಆಫ್ ಗಿವಿಂಗ್ ಯು ಸಮ್ ಐಡಿಯಾಸ್ so that you can at least make sure that the teachers at the field level get more opportunity to create such kind of questions where they take the same kind of questions to the level of students at the particular classroom rather than preparing blueprint. If that is the case, we will try our level best from the diet side to prepare a sample blueprint and just produce them in front of all the teachers in coming days, friends. ಆ ಥರದ್ದು ಏನಾದ್ರು ಇದ್ರೆ ಶಿಕ್ಷಕರನ್ನ ಪರ್ಮಿಷನ್ ತಗೊಂಡು ಡಯಟ್ ಇಂದ ಒಂದು ಸ್ಯಾಂಪಲ್ ಬ್ಲೂ ಪ್ರಿಂಟ್ ಅನ್ನ ಸಹ ನಾವು ಮುಂದಿನ ದಿನಗಳಲ್ಲಿ ಕೊಡೋ ಬಯಸ್ತೇವೆ ಸ್ನೇಹಿತರೆ. Yes, madam. One Yes. more question is there, sir. Yes, madam. Can we use Prashna Koti and Rainbow book also, sir, for to prepare question paper? ಮೇಡಮ್ ಅದೇ ತರದ ರೈನ್ಬೋ ಕ್ವಶನ್ಗಳು ಸಹ ನಮ್ಮ ಟೆಕ್ಸ್ಟ್ ಬುಕ್ ನಲ್ಲೇ ಸಂಬಂಧಪಟ್ಟಂತೆ ಹೌದೌದು. ಕೋಪುಲೇಟ್ ಆದಂತ ಪ್ರಶ್ನೆಗಳಿದೆ. ಅದನ್ನೇ ಯೂಸ್ ಮಾಡೋದಾದ್ರೆ ಬೇಕಂದ್ರೆ ನಮ್ಗೆ ಇವಾಗ ರೈನ್ಬೋ ಪ್ರಾಕ್ಟೀಸ್ ಮಾಡ್ಸಿರ್ತೀವಿ, ಕೆಲವೊಂದ್ಸಲ Yes, madam. ಮಕ್ಕಳು ರೈನ್ಬೋನಲ್ಲಿ ಚೆನ್ನಾಗಿ ಆನ್ಸರ್ ಮಾಡ್ತಾರೆ, Yes, ಆ ತರ madam. ಇರುತ್ತೆ. ಸಿಂಪಲ್ ಅನ್ಸಿದ್ರೆ ಅವನ್ನ ಚಾಯ್ಸ್ ಮಾಡ್ಬೋದಾ ಸರ್? ಖಂಡಿತ ಪ್ಯಾಸೇಜಸ್ ಮೇಡಮ್, ಆ ತರ. ಖಂಡಿತ ಮೇಡಮ್. ರೈನ್ಬೋ ರಿಲೇಟೆಡ್ ಕ್ವಶನ್ ಪೇಪರ್ ಇಸ್ ವಂಡರ್ಫುಲ್ ಆಸ್ಪೆಕ್ಟ್ ಆಫ್ ಥಿಂಕಿಂಗ್ ಕ್ರಿಟಿಕಲಿ. ಎಸ್ ಸರ್, ಎಸ್ ಎಸ್. ಅನಾಲಿಟಿಕಲ್ ಕ್ವಶನ್ ಪೇಪರ್ ತುಂಬಾ ಚೆನ್ನಾಗಿದೆ ನಮ್ಮ ರೈನ್ಬೋನಲ್ಲಿ, ಗ್ರಾಮರ್ ಓರಿಯೆಂಟೆಡ್ ಟೆಸ್ಟೆಡ್ ಕ್ವಶನ್ಸ್. ಹೌದು ಸರ್. ಆ ತರದೇ ಕ್ವಶನ್ಸ್ ಗಳೇನಾದ್ರೂ ನಮ್ಮ ಲೆಸನ್ ಬಂದಿರೋದಾದ್ರೆ ದಯವಿಟ್ಟು ಅದನ್ನೇ ತಗೊಳಕ್ಕೆ ಶಿಕ್ಷಕರಿಗೆ ಕೋರಿಲೇಟ್ ಮಾಡ್ಕೋಬಹುದು ಅಲ್ವಾ ಸರ್? ಅದು ಡೆಫಿನೆಟ್ಲಿ ಇಲ್ಲ ಮೇಡಮ್, ಇಟ್ ವಿಲ್ ಬಿ ಎ ವಂಡರ್ಫುಲ್ ಕ್ವಶನ್ ಪೇಪರ್ ಮೇಡಮ್. ಓಕೆ ಸರ್. Sunil sir, how many questions should be there in oral question paper antide? Actually, as we know that we are going to ask 10 marks of oral question paper. It's the intellectual independent thinking of the teacher to decide questions related to his strength of students which is in the classroom. 10 ಅಂಕದ ಒಂದು ಓರಲ್ ಕ್ವಶನ್ಸ್ ಅನ್ನ ಮಗುಗೆ ಹಾಕ್ತೇವೆ. ಅಲ್ಲಿ ನಾವೇನು 10 ಅಂಕದ ಇದಕ್ಕೆ ಮಗುವಿನ ಓರಲ್ ಕ್ವಶನ್ಸ್ ಗಳನ್ನ ನಾವು ಅದನ್ನ ಮಾರ್ಕಿಂಗ್ ಮಾಡ್ಕೋತೇವೆ. ಅದೇ ಕ್ವಶನ್ ಪೇಪರ್ ನಲ್ಲಿ ನೀವು 20 ಕ್ವಶನ್ ತಗೊಂಡ್ರು ಒಂದು ಪ್ರಶ್ನೆಗೆ ಅರ್ಧ ಅಂಕದಂತೆ ಅನಲೈಸ್ ಮಾಡ್ಕೋಬಹುದು. ಅಥವಾ ಒಂದೊಂದೇ ಪ್ರಶ್ನೆ ತಗೊಳೋದಾದ್ರೆ ಮಗುವಿನ ರೆಸಿಟೇಷನ್ ಸಂಬಂಧಪಟ್ಟಂತೆ, ಪ್ಯಾಸೇಜ್ ರೀಡಿಂಗ್ ಸಂಬಂಧಪಟ್ಟಂತೆ, ಮಗುವಿನ ಸೆಲ್ಫ್ ಇಂಟ್ರೊಡಕ್ಷನ್ ಸಂಬಂಧಪಟ್ಟಂತೆ, ಅಥವಾ ಒಂದು ಪೋಯಮ್ ರೆಸಿಟೇಷನ್ಗಾಗಲಿ ಈ ತರದ ಪ್ರಶ್ನೆಗಳನ್ನು ಮಗು ಕೇಳೋದಾದ್ರೆ 10 ಪ್ರಶ್ನೆಗಳಿಗೆ ನೀವು ಕ್ವಶನ್ಸ್ ಅನ್ನು ಹಾಕೊಳ್ಳೋಕೆ ಯು ಆರ್ ಫ್ರೀ ಟು ಪ್ರಿಪೇರ್ ಎ ಕ್ವಶನ್ ಪೇಪರ್ ಆಫ್ ದ್ಯಾಟ್. Shall we prepare key answers for oral questions? Yes, we need to. As a teacher, you need to say that when you stand in front of teachers and on that responsible place, we need to say that you need to prepare key answers also. Because key answers ಯಾಕೆ ಹೆಲ್ಪ್ ಆಗುತ್ತೆ ಅಂದ್ರೆ, ಬೇರೆ ಯಾರಾದ್ರೂ ನಮ್ಮನ್ನ ಇನ್ವಿಜಿಲೇಟ್ ಮಾಡೋದಕ್ಕೆ ಬಂದಂತ ಸಂದರ್ಭದಲ್ಲಿ ಅಟ್ಲೀಸ್ಟ್ ಇದೇ ಪ್ರಶ್ನೆಗೆ ಇದೇ ರೀತಿ ಆದಂತಹ ಒಂದು ಕ್ವಶನ್ ಅಂತ ಹೇಳೋದಕ್ಕಾದ್ರೂ ನಮ್ಗೊಂದು ಸ್ಯಾಂಪಲ್ ಕ್ವಶನ್ ಫಾರ್ಮಲ್ ಆಗಿ ಪ್ರಿಪೇರ್ ಮಾಡೋದ್ರಿಂದ ವಿ ನೀಡ್ ಟು ಹ್ಯಾವ್ ಸಚ್ ಕೈಂಡ್ ಆಫ್ ಕೀ ಆನ್ಸರ್ಸ್ ಇವನ್ ಫಾರ್ ಓರಲ್ ಕ್ವಶನ್ಸ್ ಆಲ್ಸೋ. Do we need to do question-wise analysis and maintain documents? Yes, it is must and should, sir. Definitely, we need to do question-wise analysis because that helps us to understand to what extent our questions are going fine in front of students and what went wrong actually to self-introspect ourselves. Even question-wise analysis also is a must and should for all the teachers to prepare a blueprint and to go with a wonderful question paper. Okay, teachers, if there are no questions, so we'll move on to math and science. Yes, yes. Are we going to get any support for Sanchalana for preparing question papers? From your side. No, sir. This is a one input session what we are giving here. And Sanchalana, you need to go and facilitate the session and you need to guide the teachers how to prepare the question paper and the blueprint as per the blueprint. Thank you, sir. So Vivek sir, thank you very much for your input session, valuable and input session. Thank you so much. Now I request Dr. Pavan Purohit to continue with the math question paper. Thank you. ಎಲ್ರಿಗೂ ನಮಸ್ಕಾರ. ವಿವೇಕ್ ಸರ್ ಹೇಳಿದಂಗೆ ಈಗ ನಾವು ಸ್ವಲ್ಪ ಮ್ಯಾಥಮೆಟಿಕ್ಸ್ ಕಾಂಟೆಕ್ಸ್ಟ್ ಅಲ್ಲಿ ಮೌಲ್ಯಾಂಕನ ಮತ್ತು ಬ್ಲೂ ಪ್ರಿಂಟ್ಸ್ ಇಂದ ಕ್ವಶನ್ ಪೇಪರ್ ಹೇಗೆ ರಚನೆ ಮಾಡ್ಕೊಬೇಕು ಮತ್ತು ಬ್ಲೂಮ್ಸ್ ಲೆವೆಲ್ ಅಲ್ಲಿ ಕ್ವಶನ್ಸ್ ಗಳನ್ನ ಹೇಗೆ ರಚನೆ ಮಾಡ್ಕೊಬೇಕಂತ ನೋಡ್ತಾ ಹೋಗೋಣ. ಸೊ ಮೌಲ್ಯಾಂಕನ ಎರಡು ರೀತಿಯಾಗಿ ಇರುತ್ತೆ, ಒಂದು ಫಾರ್ಮೇಟಿವ್ ಮತ್ತು ಇನ್ನೊಂದು ಸಮೇಟಿವ್ ಅಂತ ಗೊತ್ತಾಗಿದೆ. ಈಗ ರೂಪಣಾತ್ಮಕ ಅಥವಾ ಫಾರ್ಮೇಟಿವ್ ಅಸೆಸ್ಮೆಂಟ್ ಬಂದ್ರೆ ಇಲ್ಲಿ ತರಗತಿ 4 ಮತ್ತು 5ಕ್ಕೆ ನಾವು 4 FA ಗಳನ್ನ ಕಂಡಕ್ಟ್ ಮಾಡ್ತೀವಿ. FA1, FA2, FA3, FA4 ಈ 15 ಮಾರ್ಕ್ಸ್ಗೆ ನಾವು ಕಂಡಕ್ಟ್ ಮಾಡ್ತೀವಿ.
ಅದೇ ರೀತಿಯಾಗಿ ಸಮ್ಮೇಟಿವ್ ಅಸೆಸ್ಮೆಂಟ್ ಅಂತ ಬಂದ್ರೆ ಅಲ್ಲಿಯೂ ಸಹ ನಾವು 40 ಲಿಖಿತ ಮತ್ತು 10 ಮೌಖಿಕಕ್ಕೆ ಒಂದು ಮಾಡಿಕೊಂಡು 50 ನಾವು 20ಕ್ಕೆ ನಾವು ಕನ್ವರ್ಟ್ ಮಾಡ್ಕೊಂತೀವಿ. ಸೊ ಈಗ ಈ FA1 FA2 SA1 50 ಮಾರ್ಕ್ಸ್ಗೆ ನಾವು ಮಾಡಿಕೊಂಡು, ಅದೇ ರೀತಿಯಾಗಿ FA3 FA4 SA2 ಮಾರ್ಕ್ಸ್ ಅನ್ನ 50 ಮಾರ್ಕ್ ಮಾಡಿಕೊಂಡು ಟೋಟಲ್ 100 ಮಾರ್ಕ್ಸ್ಗೆ ಮಗುವಿಗೆ ನಾವು ಒಂದು ರಿಸಲ್ಟ್ ಅನ್ನ ಕೊಡ್ತೀವಿ. ಅದೇ ರೀತಿಯಾಗಿ ತರಗತಿ 6 ಮತ್ತು 7ಕ್ಕೆ ಬಂದಾಗ ಇಲ್ಲೆಲ್ಲ ಪ್ರಾಸೆಸ್ ಸೇಮ್ ಇರುತ್ತೆ. FA1 FA2 FA3 FA4 10 ಮಾರ್ಕ್ಸ್ಗೆ ಮಾಡಿಕೊಂಡು ಸಮ್ಮೇಟಿವ್ ಅಸೆಸ್ಮೆಂಟ್ ಅಲ್ಲೂ 50 ಮಾರ್ಕ್ಸ್ಗೆ ಮಾಡಿಕೊಂಡು ಆ 50ಅನ್ನ 30 ಮಾರ್ಕ್ಸ್ಗೆ ಕನ್ವರ್ಟ್ ಮಾಡಿಕೊಂಡು, ಸೊ 50 FA1 FA2 SA1 ಸೇರಿ 50, FA3 FA4 ಸೇರಿ 50 ಮಾರ್ಕ್ಸ್, 100 ಮಾರ್ಕ್ಸ್ಗೆ ಮಗುವಿಗೆ ನಾವು ರಿಸಲ್ಟ್ ಅನ್ನ ಕೊಡ್ತೀವಿ. ಸೊ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡೋದು ಹೆಂಗೆ ಅಂತ ನೋಡ್ಕೊಳ್ಳೋಣ. ಸೊ ಇಲ್ಲಿ ಕೆಲವೊಂದು ಸ್ಟೇಜಸ್ ಇದೆ ಕ್ವಶನ್ ಪೇಪರ್ ಹೆಂಗೆ ಮಾಡ್ಕೊಬಹುದು ಅಂತ. ಮೊದಲಿಗೆ ನಾವು ಅಧ್ಯಾಯಗಳನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ನಾವು ಸೆಕೆಂಡ್ ಸೆಮಿಸ್ಟರ್ ಅಲ್ಲಿ ಯಾವೆಲ್ಲ ಚಾಪ್ಟರ್ ಕವರ್ ಮಾಡಿದೀವಿ ಆ ಅಧ್ಯಾಯಗಳನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಮತ್ತೆ ಯಾವ ಅಧ್ಯಾಯಕ್ಕೆ ಎಷ್ಟು ಮಾರ್ಕ್ಸ್ ನಾವು ಕೊಡಬೇಕು ಅದನ್ನ ನಾವಿಲ್ಲಿ ಡಿಸೈಡ್ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟ್ ಕೌಶಲ್ಯವಾರು ಅಂಕ ಹಂಚಿಕೆ. ಸೊ ರಿಮೆಂಬರ್ಗೆ ಎಷ್ಟು ಅಂಕಗಳನ್ನ, ಅಂಡರ್ಸ್ಟ್ಯಾಂಡಿಂಗ್ಗೆ ಎಷ್ಟು ಅಂಕಗಳನ್ನ, ಅನಲೈಸ್ಗೆ ಎಷ್ಟು ಅಂಕಗಳನ್ನ ಕೊಡ್ತೀವಿ ಅಂತ ಹೇಳಿ ನಾವಿಲ್ಲಿ ಡಿಸೈಡ್ ಮಾಡ್ಕೊಬೇಕಾಗುತ್ತೆ. ಅದು ಮಾಡ್ಕೊಂಡ್ಮೇಲೆ ನೀಲನಕಾಶೆ ಬ್ಲೂ ಪ್ರಿಂಟ್ ಅಂತ ಒಂದು ಕ್ರಿಯೇಷನ್ ಮಾಡ್ಕೊಬೇಕಾಗುತ್ತೆ. ಈ ಬ್ಲೂ ಪ್ರಿಂಟ್ ಒಂದು ಮೇನ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಆಗಿರುತ್ತೆ. ಬಿಕಾಸ್ ಕ್ವಶನ್ ಪೇಪರ್ ಅಲ್ಲಿ ನಾವು ಏನ್ ಹಾಕ್ಬೇಕು ಏನ್ ಹಾಕ್ಬಾರ್ದು ಈ ಬ್ಲೂ ಪ್ರಿಂಟ್ ನೋಡಿ ನಾವು ಡಿಸೈಡ್ ಮಾಡ್ಕೊಂತೀವಿ. ಮತ್ತೆ ಅದಾದ್ಮೇಲೆ ಕ್ವಶನ್ ಪೇಪರ್ ಕ್ರಿಯೇಷನ್, ಕ್ವಶನ್ಸ್ ಗಳಿಗೆ ಆನ್ಸರ್ ಕೀ ಅನ್ನ ಒಂದು ನಾವಿಲ್ಲಿ ರಚನೆ ಮಾಡ್ಕೊಬೇಕಾಗುತ್ತೆ. ಈ ಆನ್ಸರ್ ಕೀ ಅನ್ನ ನಾವು ತುಂಬಾ ಬ್ರೇಕ್ ಮಾಡ್ಕೊಂಡು ರಚನೆ ಮಾಡ್ಕೊಬೇಕಾಗುತ್ತೆ. ಬಿಕಾಸ್ ಮಕ್ಕಳು ಯಾವ ರೀತಿ ಆನ್ಸರ್ ಬರೆದಿರ್ತಾರೆ ಆ ಆನ್ಸರ್ಸ್ಗೆ ಈ ಆನ್ಸರ್ ಕೀಯನ್ನು ನೋಡಿ ನಾವು ಉತ್ತರಗಳನ್ನ ಮಾರ್ಕ್ಸ್ ಅನ್ನು ಕೊಡ್ತಾ ಹೋಗ್ತೀವಿ. ಅದ ನಂತರ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ. ಸೊ ಯಾವ ಲೆವೆಲ್ಗೆ ನಾವು ಎಷ್ಟು ಕ್ವಶನ್ಸ್ ಅನ್ನ ಕೊಟ್ಟಿದ್ದೀವಿ, ಯಾವ ಒಂದು ಈಸಿ, ಮೀಡಿಯಂ, ಡಿಫಿಕಲ್ಟ್, ಯಾವ ಲೆವೆಲ್ ಎಷ್ಟು ಕ್ವಶನ್ಸ್ ಅನ್ನ ಕೊಟ್ಟಿದ್ದೀವಿ, ಅದು ಈ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ನಮಗೆ ಹೇಳುತ್ತೆ. ಗಣಿತ ಸಂಬಂಧಪಟ್ಟಂಗೆ ಒಂದು ಬ್ಲೂ ಪ್ರಿಂಟ್ ನೋಡೋಣ ಈಗ. ಸೊ ಇಲ್ಲಿ ನೀವು ನೋಡ್ತಿರೋ ಹಾಗೆ ತರಗತಿ 4ರ ಒಂದು ಬ್ಲೂ ಪ್ರಿಂಟ್ ಇಲ್ಲಿದೆ. ಇದು 3 ರೀತಿಯಾದ ಕ್ವಶನ್ಸ್ ಗಳನ್ನ ಒಳಗೊಂಡಿರುತ್ತೆ: ಈಸಿ, ಮೀಡಿಯಂ, ಡಿಫಿಕಲ್ಟ್. ಸೊ ಇಲ್ಲಿ ನಾವು 9 ಅಧ್ಯಾಯಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಈ 9 ಅಧ್ಯಾಯಗಳಲ್ಲಿ ನಾಲೆಡ್ಜ್ ಲೆವೆಲ್ ಅಲ್ಲಿ ಎಷ್ಟು ಪ್ರಶ್ನೆ ಕೇಳ್ತೀವಿ, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಅಲ್ಲಿ ಎಷ್ಟು ಪ್ರಶ್ನೆ ಕೇಳ್ತೀವಿ, ಅಪ್ಲಿಕೇಶನ್ ಲೆವೆಲ್ ಅಲ್ಲಿ ಎಷ್ಟು ಪ್ರಶ್ನೆ ಕೇಳ್ತೀವಿ, ಮತ್ತೆ ಆರ್ಟ್ಸ್ ಸ್ಕಿಲ್ಸ್ ಇದರಲ್ಲಿ ಎಷ್ಟು ಪ್ರಶ್ನೆ ಕೇಳ್ತೀವಿ ಅಂತ ನಾವಿಲ್ಲಿ ಡಿಸೈಡ್ ಮಾಡ್ಕೊಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಹಣದ ಸಂಕಲನ ಅಂತ ಒಂದು ತಗೊಂಡ್ಬಿಟ್ರೆ, ಸೊ ಈ ಹಣದ ಸಂಕಲನದಲ್ಲಿ ನಾವು ವೆರಿ ಶಾರ್ಟ್ ಆನ್ಸರ್ ಈಸಿ ಲೆವೆಲ್ ಅಲ್ಲಿ ಒಂದು ಪ್ರಶ್ನೆ, ಶಾರ್ಟ್ ಆನ್ಸರ್ ಮೀಡಿಯಂ ಲೆವೆಲ್ ಅಲ್ಲಿ ಒಂದು ಪ್ರಶ್ನೆ, ವೆರಿ ಶಾರ್ಟ್ ಆನ್ಸರ್ ಈಸಿ ಲೆವೆಲ್ ಒಂದು ಪ್ರಶ್ನೆ ಕೇಳ್ತೀವಿ ಅಂತ ಹೇಳಿ ನಾವಿಲ್ಲಿ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಮತ್ತೆ ಟೋಟಲ್ ಕ್ವಶನ್ಸ್ ಯಾವ ಚಾಪ್ಟರ್ ಇಂದ ಎಷ್ಟು, ಆ ಕ್ವಶನ್ಸ್ ಗಳಿಗೆ ನಾವು ಎಷ್ಟು ಮಾರ್ಕ್ಸ್ ಕೊಡ್ತಾ ಇದ್ದೀವಿ, ಮತ್ತು ಪ್ರತಿ ಒಂದು ಅಧ್ಯಾಯ ಎಷ್ಟು ಪರ್ಸೆಂಟೇಜ್ ಮಾರ್ಕ್ಸ್ ಅನ್ನ ಇಲ್ಲಿ ಕೊಡ್ತಾ ಇದೆ ಅದನ್ನ ನಾವಿಲ್ಲಿ ಮೆನ್ಷನ್ ಮಾಡ್ಕೊಂಡಿದ್ದೀವಿ. ಸೊ ಇಲ್ಲಿ ನೀವು ನೋಡ್ತಿರೋ ಹಾಗೆ ಎಲ್ಲಾ ಒಂದು ಅಧ್ಯಾಯಗಳಿಗೆ ಸೇಮ್ ಮಾರ್ಕ್ಸ್ ಅಂತ ಇಲ್ಲ. ಸೊ ಡಿಪೆಂಡಿಂಗ್ ಅಪಾನ್ ದಿ ಇಂಪಾರ್ಟೆನ್ಸ್ ಆಫ್ ದಟ್ ಚಾಪ್ಟರ್ ನಾವು ಅದಕ್ಕೆ ವೇಟೇಜ್ ಅನ್ನ ಜಾಸ್ತಿ ಅಥವಾ ಕಡಿಮೆ ಮಾಡ್ಕೊಬೋದಾಗಿದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಅಳತೆಗಳು, ತೂಕ, ಇದಕ್ಕೆ ನಾವು ಜಾಸ್ತಿ ವೇಟೇಜ್ ಅನ್ನ ಕೊಟ್ಟಿದ್ದೀವಿ, 18% ವೇಟೇಜ್ ಅನ್ನ ಇಲ್ಲಿ ಕೊಟ್ಟಿದ್ದೀವಿ. ಅದೇ ರೀತಿಯಾಗಿ ಬೇರೆ ಅಳತೆಗಳು, ಉದ್ದ, ಇದಕ್ಕೆ ನಾವು 8% ಅಂತ ಒಂದು ವೇಟೇಜ್ ಅನ್ನ ಕೊಟ್ಟಿದ್ದೀವಿ. ಸೊ ಇದು ಆ ಶಿಕ್ಷಕರಿಗೆ ಅವ್ರ ಮೇಲೆ ಬಿಟ್ಟಿರ್ತಾರೆ. ಈಗ ಬ್ಲೂಮ್ಸ್ ಲೆವೆಲ್ ಕ್ವಶನ್ಸ್ ಕ್ರಿಯೇಷನ್ ನ ಹೆಂಗೆ ಮಾಡೋದು ನೋಡೋಣ. ಈಗ ತರಗತಿ 4ರ ಒಂದು LO ಇಲ್ಲಿ ನಾನು ತಗೊಂಡಿದ್ದೀನಿ. ಇದು ಹಣ, ಉದ್ದ, ದ್ರವ್ಯರಾಶಿ ಮತ್ತು ಗಾತ್ರಗಳಿಗೆ 4 ಮೂಲ ಕ್ರಿಯೆಗಳನ್ನು ಉಪಯೋಗಿಸಿ ನಿತ್ಯ ಜೀವನದ ಸಮಸ್ಯೆಗಳನ್ನು ರಚಿಸುವುದು ಮತ್ತು ಬಿಡಿಸುವರು. ಇದಕ್ಕೆ ಇದು 4ನೇ ತರಗತಿಗೆ ಸಂಬಂಧಪಟ್ಟಂತ ಒಂದು LO ಆಗಿದೆ. ನಾವು ಪ್ರಶ್ನೆ ಪತ್ರಿಕೆಯಲ್ಲಿ ಕ್ವಶನ್ ಗಳನ್ನ ಹೆಂಗೆ ಕೇಳ್ಬೇಕಂತಂದ್ರೆ, ಪ್ರಶ್ನೆಗಳು ವಿವಿಧ ರೀತಿಯಾಗಿ ಇರಬೇಕು. ಫಾರ್ ಎಕ್ಸಾಂಪಲ್ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಅನ್ನು ನಾವು ಇನ್ಕ್ಲೂಡ್ ಮಾಡಬಹುದು, ಅಥವಾ ಫಿಲ್ ಇನ್ ದಿ ಬ್ಲಾಂಕ್ಸ್, ಬಿಟ್ಟ ಸ್ಥಳ ತುಂಬಿರಿ, ಆ ರೀತಿಯಾದ ಪ್ರಶ್ನೆಗಳನ್ನ ನಾವು ಕೊಡಬಹುದು. ಅಥವಾ ಚಿಕ್ಕ ವಿವರಣಾತ್ಮಕ ಪ್ರಶ್ನೆಗಳು, ಶಾರ್ಟ್ ಆನ್ಸರ್ಸ್ ಟೈಪ್, ಆ ತರ ಒಂದು ಪ್ರಶ್ನೆಗಳನ್ನ ಕೇಳಬಹುದು. ಪ್ರಾಯೋಗಿಕ ಅವಲೋಕನ, ಮಗು ತನ್ನ ದಿನನಿತ್ಯ ಜೀವನದಲ್ಲಿ ಏನೇನು ನೋಡುತ್ತೆ ಅದ್ರ ಮೇಲೆ ನಾವು ಪ್ರಶ್ನೆಗಳನ್ನ ಕೊಟ್ರೆ ಮಗು ಒಂದು ಎಂಜಾಯ್ ಮಾಡಿಕೊಂಡು ಆನ್ಸರ್ ಅನ್ನ ಬರೆದುಕೊಳ್ಳುತ್ತೆ. ಮತ್ತೆ ನಾವಿಲ್ಲಿ ಬ್ಲೂಮ್ಸ್ ಲೆವೆಲ್ ಪ್ರಕಾರ ಪ್ರಶ್ನೆಗಳನ್ನ ರಚಿಸಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳೋದ್ರಿಂದ ಪ್ರಶ್ನೆ ಪತ್ರಿಕೆ ಏನಾಗಿರುತ್ತೆ, ಒಂದು ಪರಿಣಾಮಕಾರಿಯಾಗಿ ಮೂಡಿ ಬರುತ್ತೆ. ಸೊ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ಬ್ಲೂಮ್ಸ್ ಲೆವೆಲ್ ಪ್ರಶ್ನೆ ಸೇರಿಸೋದ್ರಿಂದ ಮಗು ಯಾವ ಲೆವೆಲ್ ಅಲ್ಲಿ ಇದೆ ಅದನ್ನು ಸಹ ನಾವಿಲ್ಲಿ
ಒಂದು ಕರೆಕ್ಟ್ ಆಗಿ ಡಿಸೈಡ್ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಅದೇ ರೀತಿಯಾಗಿ ನಿತ್ಯ ಜೀವನದ ಉಪಯೋಗಗಳನ್ನು ಸೇರಿಸಿ ವಿದ್ಯಾರ್ಥಿಗಳಿಗೆ ಪ್ರಶ್ನೆಯನ್ನ ಕೇಳುವಂಥದ್ದು. ಸೊ ವಿದ್ಯಾರ್ಥಿಗಳಿಗೆ ಪರಿಚಿತವಾದ ಉದಾಹರಣೆಗಳನ್ನ ಇಲ್ಲಿ ಕೊಡಬೇಕಾಗುತ್ತೆ. ಮತ್ತು ಪ್ರಶ್ನೆ ಪತ್ರಿಕೆಯಲ್ಲಿ ಲ್ಯಾಂಗ್ವೇಜ್ ವಿದ್ಯಾರ್ಥಿಗಳಿಗೆ ಅಂಡರ್ಸ್ಟ್ಯಾಂಡ್ ಆಗೋ ರೀತಿಯಲ್ಲಿ ನಾವಿಲ್ಲಿ ಯೂಸ್ ಮಾಡ್ಕೊಬೇಕಾಗಿರುತ್ತೆ. ಈಗ ಬ್ಲೂಮ್ಸ್ ಟ್ಯಾಕ್ಸಾನಮಿಯ ಒಂದು ಚಿತ್ರಣವನ್ನು ಇಲ್ಲಿ ಕೊಟ್ಟಿದ್ದೀವಿ. ಸೊ ರಿಮೆಂಬರ್, ಅಂಡರ್ಸ್ಟ್ಯಾಂಡ್, ಅಪ್ಲೈ, ಅನಲೈಸ್, ಇವ್ಯಾಲ್ಯೂಯೇಟ್, ಕ್ರಿಯೇಟ್, ಈ 6 ಹಂತಗಳು ಬ್ಲೂಮ್ಸ್ ಲೆವೆಲ್ನ ಹಂತಗಳಾಗಿರ್ತವೆ. ಮೋಸ್ಟ್ ಆಫ್ ದಿ ಟೈಮ್ಸ್ ನಾವೇನ್ ಮಾಡ್ತೀವಿ ಅಂತಂದ್ರೆ ಅಪ್ಲೈ ಲೆವೆಲ್ ವರೆಗೂ ಕ್ವಶನ್ಗಳನ್ನ ಕೇಳಿದ್ದೀವಿ. ಅಕಸ್ಮಾತ್ ತರಗತಿಯಲ್ಲಿ ವಿದ್ಯಾರ್ಥಿಗಳು ತುಂಬಾ ಚುರುಕಾಗಿದ್ರು, ವಿದ್ಯಾರ್ಥಿಗಳು IQ ಮಟ್ಟ ಸ್ವಲ್ಪ ಜಾಸ್ತಿ ಇತ್ತು ಅಂತಂದ್ರೆ ಅನಲೈಸ್ ಲೆವೆಲ್ ಪ್ರಶ್ನೆಗಳನ್ನ ನಾವು ಸಹ ಇಲ್ಲಿ ಇನ್ಕ್ಲೂಡ್ ಮಾಡಬಹುದು. ಅದು ಆ ತರಗತಿ ಮತ್ತು ಆ ತರಗತಿಯನ್ನ ಕಂಟ್ರೋಲ್ ಮಾಡುವ ಶಿಕ್ಷಕರ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಸೊ ಇಲ್ಲಿ ಬ್ಲೂಮ್ಸ್ ಟ್ಯಾಕ್ಸಾನಮಿಗೆ ನಮಗೆ ಏನ್ ಹೇಳ್ಕೊಡುತ್ತೆ ಅಂತಂದ್ರೆ, ಏನು ತಿಳಿಸ್ಕೊಡುತ್ತೆ ಅಂತಂದ್ರೆ, ವಿದ್ಯಾರ್ಥಿಗಳಿಗೆ ಗ್ರಹಿಸಲು ಕಷ್ಟಕರವಾದ ವಿಷಯಗಳನ್ನ ಅರ್ಥೈಸಿಕೊಂಡಿದ್ದಾರೆ ಅಂತ ಹೇಳಿದು ನಮಗೆ ಹೇಳುತ್ತೆ. ಮತ್ತು ವಿದ್ಯಾರ್ಥಿಗಳು ತಮ್ಮ ಹೊಸ ಜ್ಞಾನವನ್ನ ಬಳಸಲು ಸಿದ್ಧರಾಗಿದ್ದಾರೆಯೇ ಎಂಬುದನ್ನ ಇದು ತೋರಿಸುತ್ತೆ. ಫಾರ್ ಎಕ್ಸಾಂಪಲ್, ಮಗು ಅಂಡರ್ಸ್ಟ್ಯಾಂಡ್ ಲೆವೆಲ್ ವರೆಗೂ ಈಸಿಯಾಗಿ ಆನ್ಸರ್ ಮಾಡ್ತಿತ್ತು ಅಂತಂದ್ರೆ ನಾವೀಗ ಮಗುವಿಗೆ ಅಂಡರ್ಸ್ಟ್ಯಾಂಡ್ ಲೆವೆಲ್ಗಿಂತ ನೆಕ್ಸ್ಟ್ ಅಪ್ಲೈ ಲೆವೆಲ್ಗೆ ಪ್ರಶ್ನೆಯನ್ನ ಕೇಳಬಹುದು. ಮಗು ಅಪ್ಲೈ ಲೆವೆಲ್ಗೆ ಬರ್ಲಿಕ್ಕೆ ರೆಡಿ ಆಗಿದೆ ಅಂತ ಹೇಳಿ ಅದು ನಮಗೆ ತೋರಿಸಿ ಕೊಡುತ್ತೆ. ಈಗ ಬ್ಲೂಮ್ಸ್ ಟ್ಯಾಕ್ಸಾನಮಿ ಇರುವ 6 ಒಂದು ಹಂತಗಳಂತಂದ್ರೆ ಸ್ಮರಣೆ ಅಂತಂದ್ರೆ ಸತ್ಯಾಂಶ ಮತ್ತು ಮೂಲ ಪರಿಕಲ್ಪನೆಗಳನ್ನ ಮನನ ಮಾಡಿಕೊಳ್ಳೋದು. ಸೊ ಇಲ್ಲಿ ಮಗು ಮನನ ಮಾಡಿಕೊಂಡು ಆನ್ಸರ್ ಅನ್ನ ಮಾಡ್ಕೊಂಡ್ಬಿಡುತ್ತೆ. ಯಾವುದೇ ರೀತಿಯಾದ ಒಂದು ಅನ್ವೇಷಣೆಯ ಪ್ರಶ್ನೆ ಇಲ್ಲಿ ಇರೋದಿಲ್ಲ. ಮಗು ಆ ಒಂದು ಕಾನ್ಸೆಪ್ಟ್ ಅನ್ನ ನೆನಪಲ್ಲಿಟ್ಕೊಂಡ್ರೆ ಈ ತರದ ಪ್ರಶ್ನೆಗಳಿಗೆ ಮಗು ಆನ್ಸರ್ ಮಾಡುತ್ತೆ. ತಿಳುವಳಿಕೆ ಅಂತ ಬಂದ್ರೆ ಕಲ್ಪನೆಗಳು ಅಥವಾ ಪರಿಕಲ್ಪನೆಗಳನ್ನು ವಿವರಿಸುವುದು. ಇಲ್ಲಿ ಮಗು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡುತ್ತೆ, ಏನದು ಅರ್ಥ ಮಾಡ್ಕೊಂಡಿದ್ದೆ ಕಾನ್ಸೆಪ್ಟ್ ಅನ್ನ, ಅದನ್ನ ಎಕ್ಸ್ಪ್ಲೇನ್ ಮಾಡಿಕೊಂಡು ಉತ್ತರವನ್ನ ಕೊಡ್ತಕ್ಕಂಥ ಪ್ರಶ್ನೆಗಳು ತಿಳುವಳಿಕೆ ಲೆವೆಲ್ ಪ್ರಶ್ನೆಗಳು ಆಗಿರ್ತವೆ. ಮತ್ತು ಅನ್ವಯಿಸುವುದು, ಫಾರ್ ಎಕ್ಸಾಂಪಲ್ ಹೊಸ ಸಂದರ್ಭಗಳಲ್ಲಿ ಮಾಹಿತಿಯನ್ನ ಬಳಸುವುದು. ಸೊ ಈ ಒಂದು ಕಾನ್ಸೆಪ್ಟ್ ಕಲ್ತಿರುತ್ತೆ, ಆ ಕಾನ್ಸೆಪ್ಟ್ ಕಲ್ತ್ಕೊಂಡು ಒಂದು ಪ್ರಶ್ನೆಯನ್ನ ಅಥವಾ ಒಂದು ಸಿಚುವೇಶನ್ ಅನ್ನ ಹ್ಯಾಂಡಲ್ ಮಾಡುತ್ತೆ ಮಗು. ಅದನ್ನ ಇಲ್ಲಿ ಅಪ್ಲೈ ಲೆವೆಲ್ ಅಂತೇಳಿ ಹೇಳ್ತೀವಿ. ವಿಶ್ಲೇಷಿಸುವುದು, ಕಲ್ಪನೆಗಳ ನಡುವೆ ಸಂಪರ್ಕಗಳನ್ನ ರಚಿಸುವುದು. ಇಲ್ಲಿ ಕನೆಕ್ಷನ್ ಮಾಡುತ್ತೆ ಮಗು. ಸೊ ಈಗ ನಾನೊಂದು ಟ್ರಯಾಂಗಲ್ ಅನ್ನ ಕಡ್ಡಿಯಿಂದ ಮಾಡ್ಕೊಂಡೆ, ಸೊ ನೆಕ್ಸ್ಟ್ ಟ್ರಯಾಂಗಲ್ ಅನ್ನ ಬೇರೆ ಯಾವ್ದು ವಸ್ತುಗಳನ್ನ ತಗೊಂಡು ಮಾಡ್ಕೊಬಹುದು. ಆ ತರವಾದ ಒಂದು ಕನೆಕ್ಷನ್ ಅಲ್ಲಿ ಮಗು ಕೊಡ್ತಾ ಹೋಗುತ್ತೆ. ಸೊ ಇವ್ಯಾಲ್ಯೂಯೇಟಿಂಗ್ ಮತ್ತೆ ಕ್ರಿಯೇಟಿಂಗ್, ಇವ್ಯಾಲ್ಯೂಯೇಷನ್ ಅಲ್ಲಿ ಜಸ್ಟಿಫೈ ಮಾಡ್ಬೇಕಾಗುತ್ತೆ ಮತ್ತು ಕ್ರಿಯೇಷನ್ ಅಲ್ಲಿ ನ್ಯೂ ವರ್ಕ್, ಒಂದು ಏನಾದ್ರೂ ಒಂದು ಹೊಸ ವರ್ಕ್ ಅನ್ನ ಇಲ್ಲಿ ಪ್ರೊಡ್ಯೂಸ್ ಮಾಡ್ಬೇಕಾಗುತ್ತೆ. ಮೋಸ್ಟ್ ಆಫ್ ದಿ ಟೈಮ್ಸ್ ಇವ್ಯಾಲ್ಯೂಯೇಷನ್ ಮತ್ತು ಕ್ರಿಯೇಷನ್ ಈ ಲೆವೆಲ್ ಅಲ್ಲಿ ಕಷ್ಟ ಆಗಿರೋದ್ರಿಂದ ನಾವು ಇದನ್ನ ಈ ಹಂತದಲ್ಲಿ ತಗೊಂಡು ಹೋಗೋದು ಸರಿಯಲ್ಲ ಭಾವನೆ. ಫಾರ್ ಎಕ್ಸಾಂಪಲ್, ಈಗ ಬ್ಲೂಮ್ಸ್ ಲೆವೆಲ್ ಅಲ್ಲಿ ಪ್ರಶ್ನೆಗಳನ್ನ ಹೇಗೆ ಮಾಡ್ಕೊಬೇಕು ಅಂತ ನೋಡಿದಾಗ ಇಲ್ಲಿ ಒಂದು ಪ್ರಶ್ನೆ ಇದೆ. ರೂಪಾಯಿಯನ್ನು ಪೈಸೆಗೆ ಪರಿವರ್ತಿಸಲು ರೂಪಾಯಿಯನ್ನು 100ರಿಂದ ಡ್ಯಾಶ್ 4 ಆಪ್ಷನ್ಗಳಿದಾವೆ. ವಿದ್ಯಾರ್ಥಿಗೆ ಈ ಒಂದು ಪ್ರಶ್ನೆಗೆ ಉತ್ತರ ಕೊಡ್ಬೇಕಂದ್ರೆ ಅವನು ಮನನ ಮಾಡ್ಕೊಂಡ್ರೆ ಸಾಕು. ಸೊ 1 ರೂಪಾಯಿಯಲ್ಲಿ ಎಷ್ಟು ಪ್ರಶ್ನೆಗಳಿರ್ತವೆ ಅಂತ ಹೇಳಿ ಮನನ ಮಾಡ್ಕೊಂಡು ಅವನು ಗುಣಿಸಬೇಕು ಅಂತ ಹೇಳಿ ಒಂದು ಆನ್ಸರ್ ಮಾಡ್ಬಿಟ್ರೆ ಸಾಕಾಗತ್ತೆ. ಅದಕ್ಕೋಸ್ಕರ ಇದು ರಿಮೆಂಬರ್ ಲೆವೆಲ್ ಪ್ರಶ್ನೆ ಆಗಿರುತ್ತೆ ಮತ್ತು ಇದನ್ನ 1 ಮಾರ್ಕ್ಸ್ಗೆ ನಾವಿಲ್ಲಿ ಕೇಳಬಹುದಾಗಿದೆ. ಇದು ವೆರಿ ಶಾರ್ಟ್ ಆನ್ಸರ್ಗೆ ಒಂದು ಎಕ್ಸಾಂಪಲ್ ಆಗಿರುತ್ತೆ. ಸೊ ಇದನ್ನ ಈಗ ನಾವು ನೆಕ್ಸ್ಟ್ ಲೆವೆಲ್ ಅಲ್ಲಿ ಕೇಳಬಹುದು ಅಂತಂದ್ರೆ, ಬಿಟ್ಟ ಸ್ಥಳ ಭರ್ತಿ ಮಾಡಿ ಅಂತ ಒಂದು ಪ್ರಶ್ನೆ. ಇಲ್ಲಿ 234 ಪೈಸೆ ಪ್ಲಸ್ 79 ರೂಪಾಯಿ ಇಸ್ ಈಕ್ವಲ್ ಟು ಡ್ಯಾಶ್ ಪೈಸೆ ಅಂತ ಹೇಳಿ ಪ್ರಶ್ನೆ. ಸೊ ಇದನ್ನ ಮಗು 1 ರೂಪಾಯಿಗೆ ಎಷ್ಟು ಪೈಸೆ ಅಂತ ಅರ್ಥ ಮಾಡ್ಕೊಂಡಿದ್ರೆ ಮಾತ್ರ ಈ ಒಂದು ಪ್ರಶ್ನೆಗೆ ಉತ್ತರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ 79 ರೂಪಾಯಿನ ಪೈಸೆಗೆ ಕನ್ವರ್ಟ್ ಮಾಡ್ಕೊಂಡು ಆ ಪೈಸೆಯನ್ನ 234 ಪೈಸೆ ಜೊತೆಗೆ ಕೂಡಿಸಿದಾಗ ಉತ್ತರ ಬರುತ್ತೆ. ಅದಕ್ಕೋಸ್ಕರ ಇದು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಅಲ್ಲಿ ಪ್ರಶ್ನೆ ಇದೆ ಅಂತ ಹೇಳ್ಬೋದು. ಸೊ ಇದು 2 ಮಾರ್ಕ್ಸ್ಗೆ ಪ್ರಶ್ನೆ ಆಗಿರುತ್ತೆ. ಸೊ ಇದು ಶಾರ್ಟ್ ಆನ್ಸರ್ ಟೈಪ್ ಪ್ರಶ್ನೆ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಇದೇ ಒಂದು ಕಾನ್ಸೆಪ್ಟ್ ಅನ್ನ ಹೈಯರ್ ಲೆವೆಲ್ ತಗೊಂಡು ಹೋಗೋದಾದ್ರೆ, ಸೊ ಇಲ್ಲಿ ಒಂದು ಹೋಟೆಲ್ ಒಂದು ಸನ್ನಿವೇಶ ಇದೆ. ಒಬ್ರು ಹೋಟೆಲ್ಗೆ ಹೋಗ್ತಾರೆ, ತಿಂತಾರೆ, ಬಿಲ್ ಎಲ್ಲ ಪೇ ಮಾಡ್ತಾರೆ. ಸೊ ಇಲ್ಲಿ ಯಾವುದು ವಸ್ತುವಿನ ಬೆಲೆ ಕಡಿಮೆ ಆಗಿದೆ ಮತ್ತು 1 ಪ್ಲೇಟ್ ಪೂರಿ ಮತ್ತು 1 ಕಪ್ ಚಹಾದ ಒಟ್ಟು ಬೆಲೆ ಎಷ್ಟು, ಈ ರೀತಿಯಾದಂತಹ ಸನ್ನಿವೇಶಗಳ ಒಂದು ಪ್ರಶ್ನೆಗಳನ್ನ ಕೇಳೋದು ಅಪ್ಲೈ ಲೆವೆಲ್ ಕ್ವಶನ್ ಅಂತ ಅನ್ಸ್ಕೊಳ್ಳುತ್ತೆ. ಸೊ ಈಗ ಇಲ್ಲಿ ಮಗು ಏನ್ ಮಾಡ್ಬೇಕಾಗುತ್ತೆ, ಅಪ್ಲೈ ಮಾಡಿದ ಏನ್ ಕಲ್ಕೊಂಡಿರುತ್ತೆ ಅದನ್ನ ಅಪ್ಲೈ ಮಾಡಿ ಈ ಒಂದು ಸನ್ನಿವೇಶದಲ್ಲಿ ಉತ್ತರವನ್ನ ಕಂಡು ಹಿಡಿಬೇಕಾಗುತ್ತೆ.
ಸೊ ಇದನ್ನ ನಾವು ಅಪ್ಲೈ ಲೆವೆಲ್ ಕ್ವಶನ್ ಅಂತ ಹೇಳಿ ಅನ್ಕೊಬಹುದು. ಮತ್ತು ಇದು 4 ಅಥವಾ 3 ಮಾರ್ಕ್ಸ್ಗೆ ಇದು ಕೇಳಬಹುದು. ಇದು ಲಾಂಗ್ ಆನ್ಸರ್ ಟೈಪ್ ಅಲ್ಲಿ ಬರುತ್ತೆ. ನಾನು ಹೇಳಿದಾಗೆ ಇನ್ನೊಂದು ರೀತಿಯಲ್ಲಿ ಹೇಳಿದಾಗೆ ಅನಾಲಿಸ್ ಲೆವೆಲ್ ಕ್ವಶನ್ಸ್ based on the quality of the students inside the class, we can formulate or we can create analyze questions. ಸೊ ಈಗ ಇಲ್ಲಿ ಹಣದ ಒಂದು ಮೇಲೆ ಅನಲೈಸ್ ಕ್ವಶನ್ಸ್ ಅಂತಂದ್ರೆ ಈ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳಬಹುದು. ಸೊ ಇಲ್ಲಿ ಮಗು ಒಂದು 2-3 ಹಂತದಲ್ಲಿ ಒಂದು ಆಲೋಚನೆಯನ್ನ ಮಾಡಿ ಈ ಒಂದು ಪ್ರಶ್ನೆಗೆ ಉತ್ತರ ಕಂಡು ಹಿಡಿಬೇಕಾಗಿರುತ್ತೆ. ಅದಕ್ಕೋಸ್ಕರ ಇದು ಅನಲೈಸ್ ಪ್ರಶ್ನೆ ಆಗಿರುತ್ತೆ. ಮತ್ತು ಇದನ್ನ ನಾವು 4 ಮಾರ್ಕ್ಸ್ಗೆ ಕೇಳಿ ಲಾಂಗ್ ಆನ್ಸರ್ಸ್ ಟೈಪು ಇದು ಪ್ರಶ್ನೆಯನ್ನ ಇರುತ್ತೆ ಅಂತ ಹೇಳಬಹುದು. ಈಗ ಸ್ಯಾಂಪಲ್ ಬ್ಲೂ ಪ್ರಿಂಟ್ ನೋಡೋದಾದ್ರೆ, ಸೊ ಬ್ಲೂ ಪ್ರಿಂಟ್ ಆಗಲಿ ನೋಡಿದೀವಿ ನಾವು, ಅದನ್ನ ನಾವು ಇನ್ನೊಂದ್ಸರಿ ಕರೆಕ್ಟ್ ಆಗಿ ಮಾಡ್ಕೊಳ್ಳೋದಾದ್ರೆ, ಸೊ ಯಾವ ಒಂದು ಚಾಪ್ಟರ್ ಇಂದ ವೆರಿ ಶಾರ್ಟ್ ಆನ್ಸರ್ಸ್ ಎಷ್ಟು, ಶಾರ್ಟ್ ಆನ್ಸರ್ಸ್ ಎಷ್ಟು ಮತ್ತು ಲಾಂಗ್ ಆನ್ಸರ್ಸ್ ಬೇರೆ ಬೇರೆ ಬ್ಲೂಮ್ಸ್ ಲೆವೆಲ್ ಅಲ್ಲಿ ಎಷ್ಟು ಕೇಳ್ತೀವಿ ಅಂತ ಹೇಳಿ ಈ ರೀತಿಯನ್ನಾಗಿ ನಾವು ಮಾಡ್ಕೊಬಹುದು. ಇಲ್ಲಿ ಕೊನೆ 2 ರೋ ಅಲ್ಲಿ ಒಂದು ಸಾಲಿನಲ್ಲಿ ಒಟ್ಟು ಪ್ರಶ್ನೆಗಳು ಎಷ್ಟಿದೆ, ಒಂದು ಚಾಪ್ಟರ್ ಇಂದ ನಾಲೆಡ್ಜ್ ಲೆವೆಲ್ ಅಲ್ಲಿ ವೆರಿ ಶಾರ್ಟ್ ಆನ್ಸರ್ ಗೆ ಎಷ್ಟು ಪ್ರಶ್ನೆ ಇದೆ ಮತ್ತು ಅದಕ್ಕೆ ನಾವು ಕೊಟ್ಟ ಉತ್ತರಗಳ ಅಂಕಗಳು ಎಷ್ಟು ಅಂತ ಹೇಳಿ ಇಲ್ಲಿ ನಾವು ಎಲ್ಲ ಒಂದು ಕನ್ಸಲ್ಟೇಟ್ ಆಗಿ ಮಾಡಿಕೊಂಡು ಒಟ್ಟು 25 ಪ್ರಶ್ನೆಗಳು ಕ್ವಶನ್ ಪೇಪರ್ ಅಲ್ಲಿ ಇರುತ್ತೆ. ಆ 25 ಪ್ರಶ್ನೆಗಳು 40 ಅಂಕಗಳಿಗೆ ಆಗಿರುತ್ತೆ ಅಂತ ಹೇಳಿ ಹೇಳ್ಬೋದು. ಅದೇ ರೀತಿಯಾಗಿ ಚಾಪ್ಟರ್ ವೈಸ್ ಡಿಸ್ಟ್ರಿಬ್ಯೂಷನ್, ಒಂದು ಚಾಪ್ಟರ್ ಇಂದ ಎಷ್ಟು ಪ್ರಶ್ನೆಗಳನ್ನ ಕೇಳ್ತೀವಿ ಮತ್ತು ಆ ಪ್ರಶ್ನೆಗಳು ಎಷ್ಟು ಮಾರ್ಕ್ಸ್ಗೆ ಇರ್ತವೆ ಅಂತ ಹೇಳಿ ನಾವಿಲ್ಲಿ ಒಂದು ಡಿಸ್ಟ್ರಿಬ್ಯೂಷನ್ ರೆಡಿ ಮಾಡ್ಕೊಬಹುದು. ಅದೇ ರೀತಿಯಾಗಿ ಬ್ಲೂಮ್ಸ್ ಲೆವೆಲ್ ವೈಸ್ ಡಿಸ್ಟ್ರಿಬ್ಯೂಷನ್, ಇಲ್ಲಿ ನಾಲೆಡ್ಜ್ಗೆ ಎಷ್ಟು ಮಾರ್ಕ್ಸ್ಗಳು, ಅಂಡರ್ಸ್ಟ್ಯಾಂಡಿಂಗ್ ಎಷ್ಟು, ಅಪ್ಲಿಕೇಶನ್ಗೆ ಎಷ್ಟು, ಹಾರ್ಟ್ಸ್ಗೆ ಎಷ್ಟು. ಇಲ್ಲಿ ನೀವು ಗಮನಿಸಿದಂಗೆ ಅಂಡರ್ಸ್ಟ್ಯಾಂಡ್ ಲೆವೆಲ್ ಅಲ್ಲಿ ಜಾಸ್ತಿ ಒಂದು ಅಂಕಗಳನ್ನ ಕೀಳಬೇಕಾಗುತ್ತೆ. ನಮ್ಮ ಪ್ರಶ್ನೆ ಪತ್ರಿಕೆ ಹೆಂಗಿರ್ಬೇಕಂತಂದ್ರೆ ವೆರಿ ಲೋ ಲೆವೆಲ್ ಸ್ಟೂಡೆಂಟ್ ಮತ್ತೆ ವೆರಿ ಹೈ ಲೆವೆಲ್ ಸ್ಟೂಡೆಂಟ್, ಸೊ ಎಲ್ಲರೂ ಆ ಪ್ರಶ್ನೆಗಳನ್ನ ಉತ್ತರ ಮಾಡೋ ಹಾಗೆ ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಇರಬೇಕು. ಆ ರೀತಿಯಾಗಿ ನಾವು ಪ್ರಶ್ನೆ ಪತ್ರಿಕೆಯನ್ನ ರಚನೆ ಮಾಡಬೇಕು. ಮತ್ತೆ ಈಗ ಕ್ವಶನ್ ಟೈಪ್ ಅಲ್ಲಿ ಬಂದ್ರೆ ವೆರಿ ಶಾರ್ಟ್ ಆನ್ಸರ್ಸ್ ಎಷ್ಟು, ಶಾರ್ಟ್ ಆನ್ಸರ್ಸ್ ಎಷ್ಟು, ಲಾಂಗ್ ಆನ್ಸರ್ಸ್ ಎಷ್ಟು, ಅದನ್ನೆಲ್ಲ ನಾವು ಒಂದು ಡಿಸ್ಟ್ರಿಬ್ಯೂಷನ್ ಮಾಡ್ಕೊಬೇಕಾಗುತ್ತೆ. ಮತ್ತು ಈಸಿ ಎಷ್ಟು ಪ್ರಶ್ನೆಗಳಿದಾವೆ, ಸಾಧಾರಣ ಎಷ್ಟು ಪ್ರಶ್ನೆಗಳಿದಾವೆ, ಕಠಿಣ ಎಷ್ಟು ಪ್ರಶ್ನೆಗಳಿದಾವೆ ಮತ್ತು ಒಟ್ಟ ಪ್ರಶ್ನೆಗಳು ಎಷ್ಟಿದಾವೆ ಅಂತ ಹೇಳಿ ನಾವಿಲ್ಲಿ ಈ ತರ ಒಂದು ಡಿಸ್ಟ್ರಿಬ್ಯೂಷನ್ ಚಾರ್ಟ್ ಅನ್ನ ರೆಡಿ ಮಾಡ್ಕೊಬೇಕು. ಈಗ ಸೈನ್ಸ್ ಅನ್ನ ನೋಡೋಣ. ಪರಿಸರ ವಿಜ್ಞಾನ ಅಥವಾ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಬ್ಲೂಮ್ಸ್ ಟ್ಯಾಕ್ಸಾನಮಿನ ಯೂಸ್ ಮಾಡ್ಕೊಂಡು ಯಾವ ರೀತಿ ಬ್ಲೂ ಪ್ರಿಂಟ್ ಅನ್ನ ಕ್ರಿಯೇಟ್ ಮಾಡ್ಬೇಕು ಮತ್ತೆ ಯಾವ ರೀತಿ ಪ್ರಶ್ನೆಗಳನ್ನ ತಯಾರಿಸ್ಬೇಕು ಅಂತ ನೋಡ್ತಾ ಹೋಗೋಣ. ಈಗಾಗಲೇ ವಿವೇಕ್ ಸರ್ ಹೇಳ್ದಾಗೆ ಮತ್ತೆ ಪವನ್ ಸರ್ ಹೇಳ್ದಾಗೆ ಬ್ಲೂಮ್ಸ್ ಟ್ಯಾಕ್ಸಾನಮಿನಲ್ಲಿ 6 ಹಂತಗಳಿರುತ್ತೆ. ಅದರಲ್ಲಿ ವಿವಿಧ ಹಂತಗಳಲ್ಲಿ ನಾವು ಪ್ರಶ್ನೆಗಳನ್ನ ತಯಾರಿಸ್ಬೇಕಾಗತ್ತೆ. ವಿಜ್ಞಾನ ಮತ್ತು ಗಣಿತ ಎರಡಕ್ಕೂ ಸಹ ಬ್ಲೂಮ್ಸ್ ಟ್ಯಾಕ್ಸಾನಮಿಯ ಹಂತಗಳು ಸೇಮ್ ಇರೋದ್ರಿಂದ ಕೋರ್ ಸಬ್ಜೆಕ್ಟ್ಸ್ ಗೆ ರಿಮೆಂಬರ್, ಅಂಡರ್ಸ್ಟ್ಯಾಂಡ್, ಅಪ್ಲೈ, ಅನಲೈಸ್, ಇವ್ಯಾಲ್ಯೂಯೇಟ್ ಅಂಡ್ ಕ್ರಿಯೇಟ್ ಅಂತಾನೆ 6 ಹಂತಗಳಿರುತ್ತೆ. ಅದೇ ಹಂತಗಳಲ್ಲಿ ಯಾವ ರೀತಿ ಪ್ರಶ್ನೆ ಪತ್ರಿಕೆನ ತಯಾರಿಸ್ಬೇಕು ಅಂತ ಈಗ ನೋಡ್ತಾ ಹೋಗೋಣಂತೆ. ಮೊದಲಿಗೆ ಇಲ್ಲಿ ಒಂದು ಸ್ಯಾಂಪಲ್ ಬ್ಲೂ ಪ್ರಿಂಟ್ ಇದೆ. ಇದು 6ನೇ ತರಗತಿಯ ಬ್ಲೂ ಪ್ರಿಂಟ್. ಇಲ್ಲಿ ಸೆಕೆಂಡ್ ಸೆಮಿಸ್ಟರಿಗೆ ಅಂದ್ರೆ SA2ಗೆ ನಾವು ಮಾಡ್ಬೇಕು ಅಂತಂದ್ರೆ ಒಂದು ಬ್ಲೂ ಪ್ರಿಂಟ್ ನ ಯಾವ ರೀತಿ ರಚಿಸಬಹುದು ಅಂತ ನೋಡ್ತಾ ಇದೀವಿ. ಇಲ್ಲಿ 6 ಚಾಪ್ಟರ್ಸ್ ಇದೆ. ಈ 6 ಚಾಪ್ಟರ್ಸ್ ಅಲ್ಲಿ ಈಸಿ, ಮೀಡಿಯಂ, ಹಾರ್ಡ್ ಈ ತರ ಡಿಫಿಕಲ್ಟ್ ಕ್ವೆಶನ್ಸ್ ನ ಹೆಂಗೆ ಡಿಸ್ಟ್ರಿಬ್ಯೂಟ್ ಮಾಡಲಾಗಿದೆ, ಇವಾಗ ನಾಲೆಡ್ಜ್, ಅಂಡರ್ಸ್ಟ್ಯಾಂಡ್, ಅಪ್ಲೈ, ಸ್ಕಿಲ್ ಬೇಸ್ ಅಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಲಾಗಿದೆ ಅನ್ನೋದನ್ನು ಕೂಡ ತೋರಿಸಿದೀವಿ. ಅದೇ ರೀತಿ ಪ್ರತಿ ಪ್ರಶ್ನೆಗೆ ಎಷ್ಟು ಅಂಕಗಳನ್ನ ಕೊಡ್ತಾ ಇದೀವಿ ಮತ್ತು ಎಷ್ಟು ಕ್ವೆಶನ್ಸ್ ನ ಕೇಳಲಾಗಿದೆ ಅನ್ನೋದು ಕೂಡ ಇಲ್ಲಿ ತೋರಿಸ್ತಾ ಇದೀವಿ. ಇಲ್ಲಿ ನೋಡೋದಾದ್ರೆ ನಾವು ಲಿವಿಂಗ್ ಆರ್ಗಾನಿಸಮ್ಸ್ ಚಾಪ್ಟರಿಗೆ 20% ಅನ್ನ ಕೊಟ್ಟಿದ್ರೆ, ವೇಟೇಜ್ ಅನ್ನ ಕೊಟ್ಟಿದ್ರೆ, ಮೋಷನ್ ಅಂಡ್ ಮೆಜರ್ಮೆಂಟ್ ಚಾಪ್ಟರ್ಗೆ 23% ನ ಕೊಡಲಾಗಿದೆ. ಲೈಟ್, ಶಾಡೋ ಅಂಡ್ ರಿಫ್ಲೆಕ್ಷನ್ ಗೆ 20%, ಎಲೆಕ್ಟ್ರಿಸಿಟಿ ಅಂಡ್ ಸರ್ಕ್ಯೂಟ್ಸ್ ಗೆ 15%, ಫನ್ ವಿತ್ ಮ್ಯಾಗ್ನೆಟ್ಸ್ ಗೆ 18%, ಏರ್ ಅರೌಂಡರ್ಸ್ ಗೆ 5% ಕೊಡಲಾಗಿದೆ. ಈಗ ನೀವು ಇಲ್ಲಿ ಗಮನಿಸೋದಾದ್ರೆ ಲಿವಿಂಗ್ ಆರ್ಗಾನಿಸಮ್ಸ್, ಮೋಷನ್ ಅಂಡ್ ಮೆಜರ್ಮೆಂಟ್ ಆಫ್ ಡಿಸ್ಟೆನ್ಸಸ್, ಲೈಟ್, ಶಾಡೋ ಅಂಡ್ ರಿಫ್ಲೆಕ್ಷನ್, ಎಲೆಕ್ಟ್ರಿಸಿಟಿ ಅಂಡ್ ಸರ್ಕ್ಯೂಟ್ಸ್, ಫನ್ ವಿತ್ ಮ್ಯಾಗ್ನೆಟ್ಸ್, ಇದಿಷ್ಟು ಚಾಪ್ಟರ್ಸ್ ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್ಸ್. ಅದನ್ನ ಮಕ್ಕಳು ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ಮುಂದೆ ಬರುವಂತ ತರಗತಿಗಳಲ್ಲಿ ಕಲಿತಾ ಹೋಗ್ತಾರೆ. ಈ ಚಾಪ್ಟರ್ಸ್ ಎಲ್ಲಾನು ಈಗ 6th ಸ್ಟ್ಯಾಂಡರ್ಡ್ ಅಲ್ಲಿ ಬೇಸ್ ಆಗಿರೋದ್ರಿಂದ ಇದಷ್ಟು ಇಂಪಾರ್ಟೆಂಟ್ ಆಗಿರೋದ್ರಿಂದ ಎಲ್ಲದಕ್ಕೂ ಆಲ್ಮೋಸ್ಟ್ ಈಕ್ವಲ್ ವೇಟೇಜ್ ಕೊಡ್ಬೇಕಾಗತ್ತೆ. ಏರ್ ಅರೌಂಡರ್ಸ್ ಅನ್ನೋದು ಒಂದು ಸಿಂಪಲ್ ಚಾಪ್ಟರ್ ಆಗಿರೋದ್ರಿಂದ ನಾವು
ಕಡಿಮೆ ವೇಟೇಜ್ ಕೊಟ್ರು ನಡೆಯುತ್ತೆ ಅನ್ನೋ ಒಂದು ಇಂಟೆನ್ಷನ್ ಇಂದ 40 ಮಾರ್ಕ್ಸ್ಗೆ 23 ಕ್ವೆಶನ್ಸ್ ಇಂದ ಈ ಬ್ಲೂ ಪ್ರಿಂಟ್ ನ ಕ್ರಿಯೇಟ್ ಮಾಡಲಾಗಿದೆ. ಇದು ಸ್ಯಾಂಪಲ್ ಬ್ಲೂ ಪ್ರಿಂಟ್ ಅಷ್ಟೇ. ಹಾಗಿದ್ರೆ ಯಾವ ರೀತಿ ಪ್ರಶ್ನೆಗಳನ್ನ ತಯಾರಿಸ್ಬೇಕು ಅಂತ ನೋಡ್ತಾ ಹೋಗೋಣ. ಕಲಿಕಾ ಫಲದ ಆಧಾರದ ಮೇಲೆ ಪ್ರಶ್ನೆಗಳನ್ನ ರಚಿಸಿದ್ರೆ ನಮಗೆ ವಿದ್ಯಾರ್ಥಿಗಳ ಕಲಿಕಾ ಮಟ್ಟ ಹೇಗಿದೆ ಅನ್ನೋದನ್ನ ನಾವು ಮೆಷರ್ ಮಾಡೋದಕ್ಕೆ ಟೀಚರ್ಸ್ಗೆ ಸಹಾಯ ಆಗುತ್ತೆ. ಹಾಗಾಗಿ ಕಲಿಕಾ ಫಲದ ಆಧಾರದ ಪ್ರಶ್ನೆಗಳನ್ನ ತಯಾರಿಸೋದ್ರಿಂದ ವಿದ್ಯಾರ್ಥಿಗಳ ಮೌಲ್ಯಾಂಕನನ ಉತ್ತಮ ಮಟ್ಟದಲ್ಲಿ ಮಾಡ್ಬೋದು ಅಂತ ಹೇಳ್ಬೋದು. ಸ್ಪೆಷಲಿ ಸೈನ್ಸ್ ಅಲ್ಲಿ ವಿಜ್ಞಾನದಲ್ಲಿ ನಾವು ವಿದ್ಯಾರ್ಥಿಗಳ ಸ್ಕಿಲ್ಸ್ ಅನ್ನ ಮೆಷರ್ ಮಾಡೋದಕ್ಕೆ ಕಲಿಕಾ ಫಲದ ಆಧಾರದ ಮೇಲೆ ಪ್ರಶ್ನೆಗಳನ್ನ ತಯಾರಿಸಿದಾಗ ತುಂಬಾ ಸಹಾಯ ಆಗುತ್ತೆ. ಅದು ಬ್ಲೂಮ್ಸ್ ಮಟ್ಟಕ್ಕೆ ಹೇಗ್ ಹೊಂದಿಸ್ಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಇವಾಗ ಮೊದಲು ಇಲ್ಲಿ ಬೆಳಕು ಸರಳ ರೇಖೆಯಲ್ಲಿ ಚಲಿಸುತ್ತೆ ಅನ್ನೋ ಒಂದು ಪರಿಕಲ್ಪನೆನ ಇಟ್ಕೊಂಡು ನಾವು ಯಾವ ರೀತಿ ಪ್ರಶ್ನೆಗಳನ್ನ ತಯಾರಿಸ್ಬೋದು ಅಂತ ನೋಡೋಣ. ಈಗ ಇಲ್ಲಿ ಪ್ರಮುಖ ಅಂಶ ಬಂದ್ಬಿಟ್ಟು ಪ್ರತಿಫಲನ, ರಿಫ್ಲೆಕ್ಷನ್ ಅನ್ನೋದು ಒಂದು ಕೋರ್ ಕಾನ್ಸೆಪ್ಟ್ ಆಗಿದೆ. ಕೋರ್ ಕಾನ್ಸೆಪ್ಟ್ ರಿಫ್ಲೆಕ್ಷನ್ ಇದ್ರೆ ಅದರಿಂದ ನಾವು ಯಾವ ರೀತಿ ಒಂದು ಕಲಿಕಾ ಫಲ ಆಧಾರಿತ ಪ್ರಶ್ನೆಗಳನ್ನ ತಯಾರಿಸ್ಬೋದು ಅಂತ ನೋಡ್ತಾ ಹೋಗೋಣ. ಇಲ್ಲಿರುವಂತಹ ಒಂದು ಕಾನ್ಸೆಪ್ಟ್ ಏನು ಅಂತ ಅಂದ್ರೆ ಬೆಳಕು ಸರಳ ರೇಖೆಯಲ್ಲಿ ಚಲಿಸುತ್ತೆ, ಚಲಿಸುವಾಗ ಪ್ರತಿಫಲನದ ಮೂಲಕ ವಸ್ತುಗಳೊಂದಿಗೆ ಸಂವಹನ ನಡೆಸುತ್ತೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಯಾವ್ದೇ ಒಂದು ವಸ್ತುವಿನ ಮೇಲೆ ಬೆಳಕು ಪತನಗೊಂಡಾಗ ಅಲ್ಲಿಂದ ಪ್ರತಿಫಲನ ಆಗುತ್ತೆ ಅನ್ನೋದು ಒಂದು ಕಾನ್ಸೆಪ್ಟ್ ನಮ್ಮೆಲ್ರಿಗೂ ಗೊತ್ತಿದೆ. ಅದರಿಂದ ನಮ್ಗೆ ಎಲ್ಲಾ ವಸ್ತುಗಳು ಕಾಣಿಸುತ್ತೆ. ಕಾಣಿಸೋದು ಅಷ್ಟೇ ಅಲ್ಲದೆ ನೆರಳುಗಳು ಕೂಡ ಕಾಣಿಸೋದಕ್ ಸಾಧ್ಯ ಆಗೋದು ಇದೇ ಕಾರಣಕ್ಕೆ. ಅಂದ್ರೆ ಬೆಳಕು ಸರಳ ರೇಖೆಯಲ್ಲಿ ಚಲಿಸುತ್ತೆ ಅನ್ನೋ ಒಂದೇ ಕಾನ್ಸೆಪ್ಟ್ ಇಂದ ಇಷ್ಟು ಕಾನ್ಸೆಪ್ಟ್ಸ್ ಅನ್ನ ಮಗು ಅರ್ಥ ಮಾಡ್ಕೋಬೇಕು ಅನ್ನೋದು ಈ ಒಂದು ಪ್ರಮುಖ ಅಂಶದ ಉದ್ದೇಶ. ಈ ಉದ್ದೇಶನ ಇಟ್ಕೊಂಡು ನಾವ್ ಯಾವ ರೀತಿ ಕಲಿಕಾ ಫಲ ಆಧಾರಿತ ಪ್ರಶ್ನೆಗಳನ್ನ ಸೃಜಿಸ್ಬೇಕು ಅಂತ ನೋಡ್ತಾ ಹೋಗೋಣ. ಈಗ ಮೊದಲನೇ ಉದ್ದೇಶ ಬಂದ್ಬಿಟ್ಟು ಸ್ವಯಂ ಪ್ರಕಾಶಮಾನವಾದ ಮತ್ತು ಸ್ವಯಂ ಪ್ರಕಾಶಮಾನವಲ್ಲದ ವಸ್ತುಗಳನ್ನ ನೆನಪಿಸ್ಕೋಬೇಕು ಅಂತ ಹೇಳ್ಬಿಟ್ಟು. ಅಂದ್ರೆ ಲುಮಿನಿಸೆಂಟ್ ಅಂಡ್ ನಾನ್ ಲುಮಿನಿಸೆಂಟ್ ಆಬ್ಜೆಕ್ಟ್ಸ್. ಈಗ ಈ ರೀತಿ ಪ್ರಶ್ನೆ ಇದು ಉದ್ದೇಶ ಆಗಿದ್ರೆ ರಿಮೆಂಬರ್ ಲೆವೆಲ್ ಕ್ವೆಶನ್ ನ ಯಾವ ರೀತಿ ತಯಾರಿಸ್ಬೋದು? ಡೈರೆಕ್ಟ್ ಆಗಿ ನಾವು ವಿದ್ಯಾರ್ಥಿಗಳಿಗೆ ಕೇಳ್ಬೋದು. ಒಂದು ಸ್ವಯಂ ಪ್ರಕಾಶಿತ ವಸ್ತುವನ್ನ ಹೆಸರಿಸಿ ಅಂತ ಕೇಳಿದ್ರೆ ಇಲ್ಲಿರುವಂತಹ ಉದ್ದೇಶನ ನಾವು ಮೀಟ್ ಮಾಡೋದಕ್ ಸಾಧ್ಯ ಆಗುತ್ತೆ. ಇದಕ್ಕೆ ಈ ಪ್ರಶ್ನೆಗೆ ಉತ್ತರಿಸ್ಬೇಕು ಅಂತ ಅಂದ್ರೆ ವಿದ್ಯಾರ್ಥಿಗೆ ಏನ್ ಬೇಕು? ವಿದ್ಯಾರ್ಥಿ ಆ ಸ್ವಯಂ ಪ್ರಕಾಶಿತ ವಸ್ತುಗಳನ್ನ ನೆನ್ಪಿಟ್ಕೊಂಡು ಅದನ್ನ ಮನನ ಮಾಡ್ಕೊಂಡ್ರೆ ಸಾಕಾಗತ್ತೆ. ಹಾಗಾಗಿ ಇಲ್ಲಿ ರಿಮೆಂಬರ್ ಲೆವೆಲ್ ಕ್ವೆಶನ್ ನಾವು ಕ್ರಿಯೇಟ್ ಮಾಡ್ತಾ ಇದೀವಿ. ರಿಮೆಂಬರ್ ಲೆವೆಲ್ ಕ್ವೆಶನ್ ಅಲ್ಲಿ ನಾವು ವಿದ್ಯಾರ್ಥಿಗೆ ಬೇಸಿಕ್ ಫ್ಯಾಕ್ಟ್ಸ್ ಅನ್ನ ನೆನಪಿಸ್ಕೊಳ್ಳೋದಕ್ಕಷ್ಟೇ ಅವಕಾಶ ಮಾಡ್ಕೊಡ್ತಾ ಇದೀವಿ. ಹಾಗಿದ್ರೆ ಅಂಡರ್ಸ್ಟ್ಯಾಂಡ್ ಲೆವೆಲ್ ಕ್ವೆಶನ್ ನ ಇದೇ ಕಾನ್ಸೆಪ್ಟ್ ಯಾವ ರೀತಿ ಕೇಳ್ಬೋದು? ಸ್ವಯಂ ಪ್ರಕಾಶಮಾನವಾದ ಮತ್ತು ಸ್ವಯಂ ಪ್ರಕಾಶಮಾನವಲ್ಲದ ವಸ್ತುಗಳ ನಡುವಿನ ವ್ಯತ್ಯಾಸಗಳನ್ನ ಗುರುತಿಸ್ಬೇಕಾಗಿದೆ. ಹಾಗಾಗಿ ನಾವ್ ಯಾವ ರೀತಿ ಪ್ರಶ್ನೆನ ಕೇಳ್ಬೇಕಾಗತ್ತೆ? ಈ ಕೆಳಗಿನವುಗಳನ್ನು ಸ್ವಯಂ ಪ್ರಕಾಶಮಾನವಾದ ಮತ್ತು ಸ್ವಯಂ ಪ್ರಕಾಶಮಾನವಲ್ಲದ ವಸ್ತುಗಳಾಗಿ ವರ್ಗೀಕರಿಸಿ ಅಂತ ಕೇಳ್ಬಿಟ್ಟು 4 ಆಪ್ಷನ್ಸ್ ನ ಕೊಟ್ರೆ ಸೂರ್ಯ, ಟಾರ್ಚ್, ಮೇಣದ ಬತ್ತಿ, ಗ್ರಹಗಳು ಅಂತ ವಿದ್ಯಾರ್ಥಿಗಳು ಇಲ್ಲಿ ನೆನಪಿಸ್ಕೊಂಡು ಯಾವುದು ಸ್ವಯಂ ಪ್ರಕಾಶಮಾನವಾಗಿದೆ, ವಾಗಿಲ್ಲ ಅನ್ನೋದನ್ನೆಲ್ಲ ನೆನಪಿಸ್ಕೊಂಡು ಅರ್ಥ ಮಾಡ್ಕೊಂಡು ವಿದ್ಯಾರ್ಥಿಗಳು ಅದನ್ನ ವರ್ಗೀಕರಿಸ್ತಾರೆ. ಹಾಗಾಗಿ ಇದನ್ನ ತಿಳುವಳಿಕೆ ಹಂತದ ಪ್ರಶ್ನೆ ಅಂತ ಹೇಳ್ಬೋದು. ಈ ಪ್ರಶ್ನೆನ ನಾವು ಮಲ್ಟಿಪಲ್ ಚಾಯ್ಸ್ ಆಗಿ ಕೂಡ ಕನ್ವರ್ಟ್ ಮಾಡಬಹುದು. ಅದೇ ರೀತಿ 2 marks ಗೆ ಶಾರ್ಟ್ ಆನ್ಸರ್ ಟೈಪ್ ಕ್ವೆಶನ್ ಕೇಳ್ಬಹುದು, ಇಲ್ಲ ಫಿಲ್ ಇನ್ ದ ಬ್ಲಾಂಕ್ಸ್ ಬೇಕಾದ್ರೂ ನಾವು ಕನ್ವರ್ಟ್ ಮಾಡಬಹುದು. ಈ ರೀತಿಯ ಕಲಿಕಾ ಫಲ ಆಧಾರಿತ ಪ್ರಶ್ನೆನ ಅಂಡರ್ಸ್ಟ್ಯಾಂಡ್ ಲೆವೆಲ್ ಅಲ್ಲಿ ಕ್ರಿಯೇಟ್ ಮಾಡಬಹುದು. ಇಲ್ಲಿ ವಿದ್ಯಾರ್ಥಿಗಳು ವರ್ಗೀಕರಿಸ್ಬೇಕು ಅಂತ ಅನ್ನೋದಾದ್ರೆ ಪ್ರಕಾಶಮಾನತೆ ಅಂದ್ರೆ ಏನು ಅನ್ನೋದನ್ನ ಅರ್ಥೈಸ್ಕೊಂಡು ಮಾಡ್ಬೇಕಾಗಿರೋದ್ರಿಂದ ಇದು ತಿಳುವಳಿಕೆ ಹಂತಕ್ಕೆ ಬರುತ್ತೆ. ಅನ್ವಯ ಹಂತಕ್ಕೆ ನಾವ್ ಯಾವ ರೀತಿ ಪ್ರಶ್ನೆನ ಕೇಳ್ಬೋದು? ವಿಜ್ಞಾನದಲ್ಲಿ ನಾವು ಅನ್ವಯ ಹಂತದ ಪ್ರಶ್ನೆಗಳನ್ನ ಕೇಳುವಾಗ ಅದನ್ನ ಆದಷ್ಟು ನಿತ್ಯ ಜೀವನಕ್ಕೆ ಕನೆಕ್ಟ್ ಮಾಡಿದಾಗ ವಿದ್ಯಾರ್ಥಿಗಳಿಗೆ ಸಹಾಯ ಆಗುತ್ತೆ. ಇಲ್ಲಿ ಒಂದ್ ಪ್ರಶ್ನೆ ಇದೆ. ರಾತ್ರಿ ಹೊತ್ತಿನಲ್ಲಿ ರಸ್ತೆಯೊಂದರಲ್ಲಿ ನಡೆದುಕೊಂಡು ಹೋಗುತ್ತಿರುವಾಗ ಸೌರಭ್ ಚಂದ್ರನ ಪ್ರಕಾಶಮಾನವಾದ ಬೆಳಕನ್ನು ಗಮನಿಸಿ ಚಂದ್ರನು ಸ್ವಯಂ ಪ್ರಕಾಶಿತ ವಸ್ತುವೆ ಎಂದು ಯೋಚಿಸಿದನು. ಚಂದ್ರನು ಸ್ವಯಂ ಪ್ರಕಾಶಿತ ವಸ್ತುವೆ ಎಂದು ನೀವು ವಿವರಿಸಿ ಅಂತ ವಿದ್ಯಾರ್ಥಿಗಳಿಗೆ ಕೇಳಿದಾಗ ವಿದ್ಯಾರ್ಥಿಗಳು ಸ್ವಯಂ ಪ್ರಕಾಶತೆಯ ಪರಿಕಲ್ಪನೆಯನ್ನ ಅರ್ಥ ಮಾಡ್ಕೊಂಡಿರೋದನ್ನ ಇಲ್ಲಿ ಅನ್ವಯಿಸಿ
ಆ ವಸ್ತು ಸ್ವಯಂ ಪ್ರಕಾಶಿತ ವಸ್ತುನ ಅಲ್ವಾ ಅನ್ನೋದನ್ನ ಡಿಸೈಡ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ಇಲ್ಲಿ ವಿದ್ಯಾರ್ಥಿಗಳು ಅವರ ತಿಳುವಳಿಕೆಯನ್ನ ಅನ್ವಯಿಸ್ಕೊಂಡು ಈ ಪ್ರಶ್ನೆಗೆ ಉತ್ತರ ಕೊಡ್ಬೇಕಾಗತ್ತೆ. ಈ ರೀತಿಯ ನಿತ್ಯ ಜೀವನದಲ್ಲಿ ಅಳವಡಿಸ್ಕೋಬಹುದಾದಂತಹ ಪ್ರಶ್ನೆಗಳನ್ನ ಕೇಳಿದಾಗ ವಿದ್ಯಾರ್ಥಿಗಳು ಯೋಚನೆ ಮಾಡೋದಕ್ಕೆ ಸಹಾಯ ಆಗತ್ತೆ. ಹಾಗೆ ಅವರು ಯಾವತ್ತಾದ್ರೂ ಆ ಒಂದು ಸಿಚುವೇಶನ್ ನೋಡಿದಾಗ ಅಲ್ಲಿ ಈ ಒಂದು ಅವರು ಕ್ಲಾಸ್ ಅಲ್ಲಿ ಅರ್ಥ ಮಾಡ್ಕೊಂಡಿರೋದನ್ನ ಅವರ ನಿತ್ಯ ಜೀವನಕ್ಕೆ ಅಳವಡಿಸ್ಕೊಳ್ಳೋದಕ್ಕೆ ಸಹಾಯ ಆಗತ್ತೆ. ಈಗ ಸ್ಯಾಂಪಲ್ ಬ್ಲೂ ಪ್ರಿಂಟ್ ಅನ್ನ ನೋಡ್ತಾ ಹೋಗೋಣ. ಇಲ್ಲಿ ಒಂದು ಬ್ಲೂ ಪ್ರಿಂಟ್ ಅದೇ ಕ್ವೆಶನ್ಸ್ ಈಗ ನಾಗ್ಲೇ ತೋರಿಸ್ದಾಗೇನೆ ಅದೇ ಒಂದು ಬ್ಲೂ ಪ್ರಿಂಟ್ ನ ಮತ್ತೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾಲೆಡ್ಜ್ ಲೆವೆಲ್ಗೆ ಲಿವಿಂಗ್ ಆರ್ಗಾನಿಸಮ್ಸ್ ಅಲ್ಲಿ ಒಂದು ವೆರಿ ಶಾರ್ಟ್ ಆನ್ಸರ್ ಕ್ವೆಶನ್, ಒಂದು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಅಲ್ಲಿ ಒಂದು ಶಾರ್ಟ್ ಆನ್ಸರ್ ಕ್ವೆಶನ್ ಅಂತ ಕೊಡ್ಲಾಗಿದೆ. ಇಲ್ಲಿ ನಂಬರ್ ಆಫ್ ಕ್ವೆಶನ್ಸ್ ಮತ್ತೆ ಮಾರ್ಕ್ಸ್ ಅಲಾಟೆಡ್ ಎಲ್ಲದನ್ನು ಬ್ಲೂ ಪ್ರಿಂಟ್ ಅಲ್ಲಿ ತೋರಿಸಲಾಗಿದೆ. ಇದು ಸ್ಯಾಂಪಲ್ ಬ್ಲೂ ಪ್ರಿಂಟ್. ಈ ಬ್ಲೂ ಪ್ರಿಂಟ್ ಅನ್ನ ಇಟ್ಕೊಂಡು ಕ್ವೆಶನ್ ಪೇಪರ್ ನ ತಯಾರಿಸಿದ್ಮೇಲೆ ಪ್ರಶ್ನೆ ಪತ್ರಿಕೆನ ಹೇಗ್ ಅನಲೈಸ್ ಮಾಡ್ಬೇಕು, ಚಾಪ್ಟರ್ ವೈಸ್ ಡಿಸ್ಟ್ರಿಬ್ಯೂಷನ್ ನೋಡೋದಾದ್ರೆ ಲಿವಿಂಗ್ ಆರ್ಗಾನಿಸಮ್ಸ್ ಅಲ್ಲಿ 4 ಪ್ರಶ್ನೆಗಳನ್ನ 8 ಮಾರ್ಕ್ಸ್ಗೆ ಕೇಳಲಾಗಿದೆ. ಇಲ್ಲಿ 20% ವೇಟೇಜ್ ಕೊಡಲಾಗಿದೆ. ಅದೇ ರೀತಿ ಮೋಷನ್ ಅಂಡ್ ಮೆಜರ್ಮೆಂಟ್ ಆಫ್ ಡಿಸ್ಟೆನ್ಸಸ್ ಗೆ 23%, ಲೈಟ್ ಶಾಡೋ ಅಂಡ್ ರಿಫ್ಲೆಕ್ಷನ್ ಗೆ 20%, ಎಲೆಕ್ಟ್ರಿಸಿಟಿ ಅಂಡ್ ಸರ್ಕ್ಯೂಟ್ ಗೆ 15%, ಫನ್ ವಿತ್ ಮ್ಯಾಗ್ನೆಟ್ಸ್ ಗೆ 18%, ಏರ್ ಅರೌಂಡ್ ಗೆ 5%. ಸೊ ಈ ರೀತಿಯ ಕ್ವೆಶನ್ ಪೇಪರ್ ಅನಾಲಿಸಿಸ್ ಕೂಡ ಮಾಡ್ಬೇಕಾಗತ್ತೆ. ಅದೇ ರೀತಿ ಬ್ಲೂಮ್ಸ್ ಲೆವೆಲ್ ಡಿಸ್ಟ್ರಿಬ್ಯೂಷನ್ ನಾವು ನೋಡೋದಾದ್ರೆ ನಾಲೆಡ್ಜ್ ಲೆವೆಲ್ಗೆ 25%, ಅಂಡರ್ಸ್ಟ್ಯಾಂಡ್ ಲೆವೆಲ್ಗೆ 25%, ಅಪ್ಲಿಕೇಶನ್ ಲೆವೆಲ್ಗೆ 35%, ಸ್ಕಿಲ್ ಲೆವೆಲ್ಗೆ 15% ಕೊಡಲಾಗಿದೆ. ಸೊ ಈ ರೀತಿ ಬ್ಲೂಮ್ಸ್ ಲೆವೆಲ್ ಡಿಸ್ಟ್ರಿಬ್ಯೂಷನ್ ಕೂಡ ಮಾಡಲಾಗಿದೆ. ಹಾಗೆ ಕ್ವೆಶನ್ ಟೈಪ್ ಡಿಸ್ಟ್ರಿಬ್ಯೂಷನ್ ನೋಡೋದಾದ್ರೆ ವೆರಿ ಶಾರ್ಟ್ ಆನ್ಸರ್ ಗೆ 30%, ಶಾರ್ಟ್ ಆನ್ಸರ್ ಗೆ 40%, ಲಾಂಗ್ ಆನ್ಸರ್ ಗೆ 30% ಕೊಡಲಾಗಿದೆ. ಅದೇ ಕ್ವೆಶನ್ ಲೆವೆಲ್ ಅನಾಲಿಸಿಸ್ ಮಾಡೋದಾದ್ರೆ 30% ಈಸಿ ಕ್ವೆಶನ್ಸ್ ಇದೆ, 45% ಮೀಡಿಯಂ ಕ್ವೆಶನ್ಸ್ ಇದೆ, 25% ಡಿಫಿಕಲ್ಟ್ ಕ್ವೆಶನ್ಸ್ ಇದೆ. ಅಂದ್ರೆ ಈ ಕ್ವೆಶನ್ ಪೇಪರ್ ನ ನೀವು ನೋಡೋದಾದ್ರೆ ಅಪ್ಲಿಕೇಶನ್ ಲೆವೆಲ್ ಕ್ವೆಶನ್ಸ್ ನ ಜಾಸ್ತಿ ಕೇಳಿ ಮೀಡಿಯಂ ಆಗಿ ಕ್ವೆಶನ್ ಪೇಪರ್ ನ ಪ್ರಿಪೇರ್ ಮಾಡಲಾಗಿದೆ. ಅಂದ್ರೆ ಈ ಒಂದು ಕ್ವೆಶನ್ ಪೇಪರ್ ಇಂದ ನಾವು ವಿದ್ಯಾರ್ಥಿಗಳ ನಿತ್ಯ ಜೀವನದಲ್ಲಿ ಸೈನ್ಸ್ ಕಾನ್ಸೆಪ್ಟ್ಸ್ ಅನ್ನ ಅಪ್ಲೈ ಮಾಡೋದಕ್ಕೆ ಸಾಧ್ಯ ಆಗ್ತಿದ್ಯಾ ಇಲ್ವಾ ಅನ್ನೋದನ್ನ ಟೆಸ್ಟ್ ಮಾಡೋದಕ್ಕೆ ಈ ಕ್ವೆಶನ್ ಪೇಪರ್ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡತ್ತೆ. ಮೀಡಿಯಂ ಇರೋದ್ರಿಂದ ಪ್ರತಿಯೊಂದು ವಿದ್ಯಾರ್ಥಿನೂ ಅಂದ್ರೆ ಡಲ್ ಸ್ಟೂಡೆಂಟ್ ಆಗ್ಲಿ ಬ್ರೈಟ್ ಸ್ಟೂಡೆಂಟ್ ಆಗ್ಲಿ ಯಾರಾದ್ರೂ ಸರಿ ಈ ಕ್ವೆಶನ್ ಪೇಪರ್ ನ ಆನ್ಸರ್ ಮಾಡಕ್ ಆಗೋ ತರ ನಾವು ಡಿಸೈನ್ ಮಾಡೋದಕ್ಕೆ ಸಾಧ್ಯ ಆಗಿದೆ. ಸೊ ಇದಿಷ್ಟು ಕ್ವೆಶನ್ ಪೇಪರ್ ನ ಅನಾಲಿಸಿಸ್ ಆಗಿತ್ತು. ಇದಿಷ್ಟು ಕ್ವೆಶನ್ ಪೇಪರ್ ನ ಹೇಗ್ ತಯಾರಿ ಮಾಡ್ಬೇಕು, ಬ್ಲೂ ಪ್ರಿಂಟ್ ಯಾವ ತರ ಇರ್ಬೇಕು, ಕ್ವೆಶನ್ ಪೇಪರ್ ಅನಾಲಿಸಿಸ್ ಹೇಗ್ ಮಾಡ್ಬೇಕು ಅನ್ನೋದನ್ನೆಲ್ಲ ಕೂಡ ಡಿಸ್ಕಸ್ ಮಾಡ್ಲಾಯ್ತು. ಇವಾಗ ಇಂಗ್ಲಿಷ್, ಸೈನ್ಸ್ ಅಂಡ್ ಮ್ಯಾಥ್ಸ್ ಅಲ್ಲಿ ನಿಮಗೆ ಯಾವ ತರದ್ರು ಕ್ವೆಶನ್ಸ್ ಇದ್ರೆ, ಏನಾದ್ರು ಡೌಟ್ಸ್ ಇದ್ರೆ, ಏನಾದ್ರು ಕ್ಲಾರಿಫಿಕೇಶನ್ಸ್ ಬೇಕು ಅಂತ ಅಂದ್ರೆ ಖಂಡಿತ ನಾವು ಅದಕ್ಕೆ ಸಹಾಯ ಮಾಡಬಹುದು. ಯಾರಿಗಾದ್ರೂ ಟೀಚರ್ಸ್ಗೆ ಡೌಟ್ಸ್ ಇದ್ರೆ ಕ್ವೆಶನ್ಸ್ ನ ಕೇಳ್ಬಹುದು. ಸುನಿಲ್ ಸರ್, ಇಂಗ್ಲಿಷ್ಗೆ ಸ್ಯಾಂಪಲ್ ಬ್ಲೂ ಪ್ರಿಂಟ್ ಕೇಳಿದಿರಾ? ಈ ಸೆಷನ್ ಆದ ಕೂಡಲೇ ನಾವು ನಿಮ್ಗೆ ಕಳಿಸ್ಕೊಡ್ತೀವಿ ಸರ್. ಒಂದು ಸ್ಯಾಂಪಲ್ ಬ್ಲೂ ಪ್ರಿಂಟ್ ನ ಕಳಿಸ್ಕೊಡ್ತೀವಿ. ಆರ್ ವಿ ಗೋಯಿಂಗ್ ಟು ಗೆಟ್ ಎನಿ ಸಪೋರ್ಟ್ ಫಾರ್ ಸಂಚಲನ ಫಾರ್ ಪ್ರಿಪೇರಿಂಗ್ ಕ್ವೆಶನ್ ಪೇಪರ್ಸ್? ಸರ್, ನೀವು ಸಂಚಲನ ಸೆಂಟರ್ ಅಲ್ಲಿ ಟೀಚರ್ಸ್ ಕಡೆಯಿಂದಾನೇ ಕ್ವೆಶನ್ ಪೇಪರ್ಸ್ ನ ಕ್ರಿಯೇಟ್ ಮಾಡಿಸಿದ್ರೆ ಟೀಚರ್ಸ್ ಸಹ ಒಬ್ರಿಗೊಬ್ರು ಅವರ ಅನಿಸಿಕೆಗಳನ್ನ ಹಂಚ್ಕೊಂಡು ಯಾವ ರೀತಿ ಕ್ವೆಶನ್ ಪೇಪರ್ ನ ಕ್ರಿಯೇಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಅವರ ಅನಿಸಿಕೆಗಳು ಆಚೆ ಬರುತ್ತೆ. ಹಾಗಾಗಿ ನೀವು ಗೈಡ್ ಮಾಡಿದ್ರೆ ಟೀಚರ್ಸೇ ಒಂದು ಬೆಸ್ಟ್ ಕೈಂಡ್ ಆಫ್ ಕ್ವೆಶನ್ ಪೇಪರ್ ನ ಕ್ರಿಯೇಟ್ ಮಾಡಬಹುದು. ಸೆಂಟರ್ ಅಲ್ಲಿ ಬ್ಲೂಮ್ಸ್ ಲೆವೆಲ್ ಅಲ್ಲಿ ಲರ್ನಿಂಗ್ ಔಟ್ಕಮ್ ಬೇಸ್ಡ್ ಕ್ವೆಶನ್ಸ್ ನ ಯಾವ ರೀತಿ ತಯಾರಿಸಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ರೆ ಟೀಚರ್ಸಿಗೂ ಕ್ಲಾರಿಟಿ ಸಿಗುತ್ತೆ. ಮತ್ತೆ ಬೆಸ್ಟ್ ಕ್ವೆಶನ್ ಪೇಪರ್ ನ ನಾವು ಎಲ್ಲರೂ ಸೇರ್ಕೊಂಡು ನಮ್ಮ ಹೋಬ್ಳಿ ಸೆಂಟರ್, ನಮ್ಮ ಹೋಬ್ಳಿಗೆ ಬೇಕಾಗಿರುವಂತಹ ಒಂದು ಬೆಸ್ಟ್ ಕ್ವೆಶನ್ ಪೇಪರ್ ನ ತಯಾರಿಸಬಹುದು ಸರ್. ಎಲ್ಲ ಪ್ರಶ್ನೆಗಳನ್ನ ಕೇಳಿ ಕ್ಲಾರಿಫಿಕೇಶನ್ಸ್ ನ ತಗೊಂಡು ಈ ಡಿಸ್ಕಷನ್ ಅಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಸಂಚಲನ ಸೆಷನ್ ಗೆ ನಿಮ್ಗೆ ಏನ್ ನೆಸೆಸಿಟಿ ಇದೆ, ಏನಾದ್ರೂ ರಿಕ್ವೈರ್ಮೆಂಟ್ಸ್ ಇದೆ ಅಂದ್ರೆ ಖಂಡಿತ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ತಿಳಿಸ್ಕೊಡಿ, ನಾವ್ ಸಹಾಯ ಮಾಡ್ತೀವಿ. ನೀವ್ ಕೇಳಿರೋ ರೀತಿ ಬ್ಲೂ ಪ್ರಿಂಟ್, ಸ್ಯಾಂಪಲ್ ಬ್ಲೂ ಪ್ರಿಂಟ್ ಮತ್ತೆ ಎಲ್ಒಎಸ್ ಲಿಸ್ಟ್ ನ ನಾವ್ ಕಳಿಸ್ಕೊಡ್ತೀವಿ. ನಿಮ್ಗೆ ಎಲ್ರಿಗೂ ಸಹಾಯ ಆಗ್ಲಿ ಅಂತ ಕೇಳ್ಕೊತಾ ಕೊನೆ ಸಂಚಲನ ಚೆನ್ನಾಗ್ ಮೂಡ್ ಬರ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಈ ವರ್ಷದ ಕೊನೆ ಸಂಚಲನ ಚೆನ್ನಾಗ್ ಬರ್ಲಿ, ಟೀಚರ್ಸ್ ಎಲ್ಲಾರ್ಗು ಒಳ್ಳೇದಾಗ್ಲಿ ಅಂತ ಬಯಸ್ತಾ ಧನ್ಯವಾದಗಳು. ಇಲ್ಲಿಗೆ ಈ ಸೆಷನ್ ನಿಲ್ಲಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಬೃಂದ. ಎಲ್ಲರಿಗೂ ಧನ್ಯವಾದ. ಬೃಂದ ಹೇಳ್ದಂಗೆ ಕೊನೆ ಸಂಚಲನ ಅಲ್ಲ, ಈ ವರ್ಷದ ಕೊನೆ ಸಂಚಲನ.
ಹಾಗಾಗಿ ತಾವೆಲ್ಲರೂ ಚೆನ್ನಾಗಿ ಮಾಡ್ತೀರಾ ಅಂತ ಅನ್ಕೊಂಡಿದೀವಿ. ಒಟ್ಟಿನಲ್ಲಿ ನಿಮ್ಗೆಲ್ಲರಿಗೂ ಇನ್ನೊಂದು ಸಂತೋಷದ ಸುದ್ದಿ ಹೇಳ್ಬೇಕು ಅಂತ ಅಂದ್ರೆ, ಆ, ಈ ಸರಿಯ ಸಂಚಲನ ಕೇಂದ್ರಗಳಿಗೆ ಆ, ಬೇರೆ ಬೇರೆ ಜಿಲ್ಲೆಗಳಿಂದ ಭೇಟಿ ಕೊಡ್ತಾ ಇದ್ದಾರೆ. ದಾವಣಗೆರೆ, ಶಿವಮೊಗ್ಗ, ಮೈಸೂರು, ಆ, ಮತ್ತೆ ನಾವು ಬೆಂಗಳೂರು, ಇಲ್ಲ ಎಲ್ಲ ಕಡೆಯಿಂದ ಬರ್ತಾ ಇದ್ದಾರೆ ಡಯಟ್ಗಳಿಂದ. ನಮ್ಮ ಸಂಚಲನ ಕೇಂದ್ರದಲ್ಲಿ ಅವ್ರು ಬಂದಾಗ ಏನ್ ಮಾಡ್ತಾ ಇದೀವಿ ಅನ್ನೋದನ್ನ ವಿವರಣೆ ನೀಡಿ, ಯಾಕಂದ್ರೆ ಅವರೆಲ್ಲರನ್ನು ತುಮಕೂರಿನ ಸಂಚಲನ ಅಥವಾ ಹೋಬಳಿ ಅಂತ ಸಮಾಲೋಚನಾ ಸಭೆಗಳು ಎಲ್ಲ ಕಡೆ ನಾವು ಎಲ್ಲ ಹಂತದಲ್ಲೂ ಕೂಡ ಇದನ್ನ ಹೇಳಿರೋದ್ರಿಂದ ಹೇಗಿರ್ಬೋದು ಅಂತ ನೋಡ್ಲಿಕ್ಕೆ ಬರ್ತಾ ಇದ್ದಾರೆ. ಅವರು ಪ್ರತ್ಯಕ್ಷವಾಗಿ ನೋಡ್ಲಿಕ್ಕೆ ಬರ್ತಾ ಇದ್ದಾರೆ. ಯಾರೆಲ್ಲ ಕಡೆ ಬರ್ತಾರೆ ಅತಿಥಿಗಳನ್ನ ಅವ್ರಿಗೆ ಚೆನ್ನಾಗಿ ನೋಡ್ಕೊಳ್ಳಿ, ಅವ್ರಿಗೆ ಮಾತಾಡಿಸಿ, ಅವ್ರಿಗೆ ಇಡೀ ಸಂಚಲನದ ಬಗ್ಗೆ ವಿವರಣೆ ಕೊಡಿ, ಕಳಿಸಿ. ಯಾಕಂದ್ರೆ ನೀವು ಏನು ನಮ್ಮ ಶಿಕ್ಷಕ ಸುಗಮಕಾರ ಏನ್ ಮಾಡಿದೀರಾ, ತುಮಕೂರಲ್ಲಿ ಸಂಚಲನವನ್ನು ಒಂದು ಎತ್ತರಕ್ಕೆ ತಗೊಂಡೋಗಿದ್ದೀರಾ, ಅದು ಶ್ರೇಯ ನಿಮಗೆ ಸಲ್ಲಬೇಕು. ಹಾಗಾಗಿ ನೀವು ಮಾಡಿರ್ತಕ್ಕಂಥ ಕೆಲಸ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗ್ತಿದೆ ಅಂತಂದ್ರೆ ನಾವೇ ನಮ್ಮ ಬೆನ್ನನ್ನ ತಟ್ಕೋಬೇಕು. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಚೆನ್ನಾಗಿ ಕೆಲಸ ಮಾಡಿದ್ದೀರಿ. ಒಂದು ನಮ್ಮ ಈ ಸರಿ ನಾವೆಲ್ಲರಿಗೂ ಹೇಳಿರೋದು ತುಮಕೂರಲ್ಲಿ ಅಂತಂದ್ರೆ, ಪ್ರತಿ ಶಿಕ್ಷಕರು ನಮ್ಮ ಪ್ರಶ್ನೆ ಪತ್ರಿಕೆನ ನಾವೇ ಮಾಡ್ಕೋತೀವಿ ಅಂತ ಅನ್ಕೊಂಡಿದೀವಿ. ಅದೇ ರೀತಿ ನಾವು ಮಾಡ್ಕೊಳ್ಳೋಣ. ಆ ನಿಟ್ಟಿನಲ್ಲಿ ಎಲ್ಲ ಶಿಕ್ಷಕರಿಗೆ ದಯಮಾಡಿ ಇದನ್ನ ಏನು ಆ, ಆ, ನಿಮ್ಮಿಂದ ಆ ಒಂದು ಜ್ಞಾನ ಅವ್ರಿಗೆ ಸಿಗ್ಲಿ, ಆ ಕೌಶಲ್ಯಗಳು ಸಿಗ್ಲಿ ಅಂತೇಳಿ ಎಲ್ಲ ಶಿಕ್ಷಕ ಸುಗಮಕಾರರಿಗೆ ಡಯಟ್ನ ಪರವಾಗಿ, ಕೇರಿಂಗ್ ವಿತ್ ಕಲರ್ನ ಪರವಾಗಿ ಮತ್ತೆ DETP ಕಾರ್ಯಕ್ರಮದ ಪರವಾಗಿ ವಂದನೆಗಳನ್ನ ಹೇಳಿಸ್ತೀನಿ. ಪ್ರಸ್ತುತ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ಧನ್ಯವಾದ.